ವೀಕ್ಷಕರೇ, ಡಿಬೇಟ್ ಅವರಿಗೆ ಸ್ವಾಗತ. ನಾನು ತೇಜಸ್ ಜೆ ಬಂಗೇರ. ಉಡುಪಿಯಲ್ಲಿ ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರ ಮಧ್ಯದಲ್ಲಿ ಒಂದು ಬಿಗ್ ಫೈಟ್ ಏರ್ಪಟ್ಟಿರುವುದನ್ನು ನಾವುಗಳೆಲ್ಲ ಗಮನಿಸ್ತಾ ಇದ್ದೇವೆ. ಭಾಳ ಪ್ರಮುಖವಾಗಿ ಎಲ್ಲ ವಿಚಾರಗಳನ್ನು ಗಮನಿಸಿಕೊಂಡು ಮಾಜಿ ಶಾಸಕರು ಒಂದಷ್ಟು ಆರೋಪಗಳನ್ನು ಮಾಡಿ ಇವತ್ತು ಅನಿರ್ದಿಷ್ಟಾವಧಿಯ ಪ್ರತಿಭಟನೆಯನ್ನು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಎದುರು ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಅವರು ತೆಗೆದುಕೊಂಡಿರುವಂಥ ಜಾಗದಲ್ಲಿ ಒಂದು ರೆಸಾರ್ಟನ್ನು ಮಾಡಬೇಕು ಅಂತ ಉದ್ದೇಶದಿಂದ ಒಂದು ಜಾಗವನ್ನು ಪರ್ಚೇಸ್ ಮಾಡಿದರು. ಆದರೆ ಏಕವಿನ್ಯಾಸದ ನಕ್ಷೆಯನ್ನು ನೀಡುವ ಬಗ್ಗೆ ಇಲ್ಲಿಯವರೆಗೂ ಕೂಡ ಸುಮಾರು 2 ವರ್ಷಗಳಿಂದ ಅವರು ಅನುಮತಿಯನ್ನು ನೀಡ್ತಾ ಇಲ್ಲ ಅನ್ನುವಂಥ ವಿಚಾರದ ಕುರಿತಾಗಿಯೂ ಕೂಡ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಮಾಜಿ ಶಾಸಕರಾಗಿರುವಂಥ ರಘುಪತಿ ಭಟ್ರವರೇನು ಹೇಳ್ತಾರೆ, ಅದರ ಜೊತೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿರ್ಬೋದು, ಆಯುಕ್ತರಿರ್ಬೋದು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಮನೆ ಶಾಸಕರು, ಮಾಜಿ ಶಾಸಕರು ಇವತ್ತು ಇದು ಮಾಡಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವ್ರದ್ದು ಈಗ ಸಿಂಗಲ್ ಲೇಔಟ್ ಅಪ್ರೂವಲ್ಗೆ ಕೊಡಬೇಕಾಗಿದೆ. ಮತ್ತು ಇದು PAL ಒಂದು ಪೆಂಡಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರನ್ನು ಭೇಟಿ ಮಾಡಿ ಅಭಿಪ್ರಾಯ ಪಡೆಯಲು ನಮ್ಮ TPM ಸಚಿನ್ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ನಾಳೆ ಒಳಗೆ ಅಭಿಪ್ರಾಯ ಬರುತ್ತೆ. ಅಭಿಪ್ರಾಯ ಬಂದ ನಂತರ ನಾವು ಕಾನೂನಂತೆ ಕ್ರಮ ವಹಿಸಿ ಇದು ಮಾಡಿಕೊಡ್ತೀವಿ. ನಮ್ಮಿಂದ ಅಬ್ಜೆಕ್ಷನ್ ಇದು ಮಾಡಿದ್ದಾರೆ ನಮ್ಮ ವಕೀಲರು. ಅದಕ್ಕೆ ಅವರು ಫೈಲ್ ತರಿಸ್ಕೊಂಡಿದ್ದಾರೆ. ಇವತ್ತು ಅವರ ಅಭಿಪ್ರಾಯನೇ ಇವತ್ತು ಅವರು ಇದು ಮಾಡ್ತಾರೆ. ಇವತ್ತು ಇಲ್ಲ ನಾಳೆ ಬರುತ್ತೆ. 2 ವರ್ಷ ಅದು ಸಿಂಗಲ್ ಲೇಔಟಿಗೆ 2 ವರ್ಷ ಆಗಿಲ್ಲ. ಫಸ್ಟು ಅವರು ಝೋನಲ್ ಬದಲಾವಣೆ ಕೊಟ್ಟರು. ಅದು ನಾವು ಬರೋಕ್ಕಿಂತ ಮುಂಚೆನೇ ಆಗಿತ್ತು. ಮತ್ತು ಕೇಸ್ ನಡೀತಾ ಇತ್ತು. ಅದು ಕೊಟ್ಟು ತಪ್ಪು ಸರಿ ಅಂತೇಳಿ ಕೇಸ್ ನಡೀತಾ ಇತ್ತು. ಆಮೇಲೆ ಅವರು ಸಿಂಗಲ್ ಲೇಔಟಿಗೆ ಈಗ ಕೊಟ್ಟಿದ್ದಾರೆ. ಮತ್ತು ನಮ್ಮಲ್ಲಿ ಹಿಂದೆ ರಿಜೆಕ್ಟ್ ಆಗಿತ್ತು, ಒಂದು ಕಂಟೆಂಪ್ಟ್ ಹಾಕಿದ್ದ ಇದರ ಹಿನ್ನೆಲೆಯಲ್ಲಿ ಅದು ರಿಜೆಕ್ಟ್ ಆಗಿತ್ತು. ಮತ್ತು ಈಗ ನಮ್ಮ ಬೆಂಗಳೂರು ಇವರಿಂದ ಹೋದ ತಿಂಗಳು ಕೊನೆಯಲ್ಲಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಒಂದು PAL ಮಧ್ಯೆ ಒಂದು ಇದಾಗಿರೋದ್ರಿಂದ ಈಗ PAL ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ವಕೀಲರು ಇವತ್ತು ಇಲ್ಲ ನಾಳೆ ಒಳಗೆ ಅಭಿಪ್ರಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ನಮ್ಮ ಸಚಿನ್ ಅವ್ರನ್ನ ಕಡತ ಸಹಿತ ಅದಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಇಲ್ಲ, ನಮಗೆ ಆ ಥರ ಏನಿಲ್ಲ. ನಾವು ಕಾನೂನೊಳಗೆ ಏನಿದೆ ಅದನ್ನ ಮಾಡ್ತೀವಿ. ಮತ್ತೀಗ ನಿಮ್ಮ ಅಧ್ಯಕ್ಷರು, ಈಗ ಪ್ರಾಧಿಕಾರ ಅಧ್ಯಕ್ಷರಿಗೂ ನಿಮಗೂ ಈ ವಿಷಯದಲ್ಲಿ ತುಂಬಾ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಇಲ್ಲ, ಅವರೆಲ್ಲ ಕ್ಲಾರಿಟಿ ಇದೆ, ನಾನು ಓಕೆ ಅಂತ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅವರು ಹಿಂದೆನೆ ಹೇಳಿದ್ದಾರೆ, ಕಾನೂನಂತೆ ನೀವು ಕ್ರಮ ಕೈಗೊಳ್ಬೋದು, ಏನಿಲ್ಲ ಅಂತ. ಬಟ್ ನಮ್ಮಲ್ಲೇನು ಆ ಥರ ಏನು ಅಭಿಪ್ರಾಯ ಏನಿಲ್ಲ, ಭಿನ್ನಾಭಿಪ್ರಾಯ ಏನಿಲ್ಲ. ಅವರು ಮೊದಲೇ ಹೇಳಿದ್ದಾರೆ. ಬಟ್ ಈಗ ನಮ್ಗೆ ಗೌರ್ಮೆಂಟಿಂದ ಬಂದಿರೋ ಇದನ್ನು ಇಟ್ಕೊಂಡು ಈಗ ನೆಕ್ಸ್ಟ್ ಮೀಟಿಂಗಲ್ಲಿ ಇಟ್ಟು ಇದು ಮಾಡಿಕೊಂಡು ಮತ್ತು ನಮ್ಮ ವಕೀಲರ ಅಭಿಪ್ರಾಯನ ನೋಡಿಕೊಂಡು ಕಾನೂನಂತೆ ಕ್ರಮ ವಹಿಸ್ತೀವಿ. ಬೆಳಗ್ಗೆ ಬಂದ ತಕ್ಷಣ ಹೇಳಿದೆ, ನಾನು ಈ ಥರ ವಕೀಲರ ಅಭಿಪ್ರಾಯಕ್ಕೆ ಕಳಿಸಿದ್ದೀನಿ, ಇವತ್ತು ನಾಳೆ ಒಳಗೆ ಬರುತ್ತೆ, ಬಂದ ತಕ್ಷಣ ನಾನು ಇದು ಮಾಡ್ತೀನಿ, ನೀವು ಕೈ ಬಿಟ್ಟು ಈ ಸತ್ಯಾಗ್ರಹನ ಅಂತ ಕೇಳ್ಕೊಂಡೆ. ಅಭಿಪ್ರಾಯ ಯಾಕೆ ಇವತ್ತು ನಿನ್ನೆ ಕಳಿಸಿದ್ದೀರಾ ಅಂತ? ಎಷ್ಟು ಸಮಯ ಯಾಕೆ ಮಾಡಿರಲಿಲ್ಲ ಲೀಗಲ್ ಒಪಿನಿಯನ್? ಈಗ ಹೈಕೋರ್ಟ್ ಇಂದ ಬಂದು 30 ದಿನ ಆಲ್ರೆಡಿ ಆಗಿದೆ ಅಂತ ಭಟ್ರು ಹೇಳ್ತಾ ಇದ್ದಾರೆ. ಬಟ್ ಹೈಕೋರ್ಟ್ ಇಂದ ಆರ್ಡರ್ ಆಗಿದೆ ಕಾನೂನಾತ್ಮಕ. ಇಲ್ಲ, ಹೈಕೋರ್ಟ್ ಇಂದ ಅಲ್ಲ, ನಮ್ಮ ಕಮಿಷನರ್ ಇಂದ. ಹೈಕೋರ್ಟ್ ಇಂದ ಇದು ಕಂಟೆಂಪ್ಟ್ ಹಾಕಿದ್ದು ಕ್ಲೋಸ್ ಆಯ್ತು ಅದು. ಬಟ್ ನಮ್ಮ ಕಮಿಷನರು ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ಅಭಿಪ್ರಾಯದಂತೆ ಈಗ ನಾವು ಕ್ರಮ ವಹಿಸೋಕ್ಕೆ ಲೀಗಲ್ ಒಪಿನಿಯನ್ ಒಂದು PAL ಒಂದು ಪೆಂಡಿಂಗ್ ಇದೆಯಲ್ಲ, ಅದ್ರ ಬಗ್ಗೆ ಏನು ಅಭಿಪ್ರಾಯ ಕೊಡ್ತಾರೆ ಅದ್ರ ಮೇಲೆ ನಾವು ಫೈನಲ್ ಮಾಡ್ತೀವಿ. ನಾನು ಬಂದಮೇಲೆ ಎಲ್ಲ ಕಾನೂನೊಳಗೆ ಮಾಡೋದಕ್ಕೆ ಮಾಡಿದ್ದೀವಿ. ಮತ್ತು ಆದಷ್ಟು ಯಾವುದು ಡಿಲೇ ಆಗದಂಗೆ ಕ್ರಮ ವಹಿಸಿದ್ದೀನಿ. ಮತ್ತು ನಾವು PR ಬುಕ್ ಇಟ್ಟು ಅಲ್ಲೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾವುದೇ ವಿಳಂಬ ಆಗೋಕ್ಕೆ ನಾನು ಅವಕಾಶ ಕೊಡ್ತಾ ಇಲ್ಲ. ಹಂಗೂ ಏನಾರು ಇದ್ದರೆ ನಾನು ಅದನ್ನು ಪರಿಶೀಲನೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಬ್ರೋಕರ್ಗಳ ಹಾವಳಿ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ? ನಾವು ಅಲ್ಲಿ ಬೋರ್ಡು ಹಾಕಿದ್ದೀವಿ, ಮಧ್ಯವರ್ತಿಗಳಿಗೆ ಯಾವುದೇ ಅವಕಾಶ ಇಲ್ಲ ಅಂತಲೂ ಹಾಕಿದ್ದೀವಿ. ನಾವು ಯಾರನ್ನೂ ಇದು ಮಾಡ್ತಾ ಇಲ್ಲ, ಎಂಟರ್ಟೈನ್ ಮಾಡಲ್ಲ. ಅರ್ಜಿದಾರರೇ ಬಂದು ಯಾರು ಅಂಥವ್ರು ಯಾರು ನಮಗೆ ಕಂಡು ಬಂದಿಲ್ಲ. ಅಂಥವ್ರು ಇದ್ರೆ ನಾವು ಬೇಕಾದ್ರೆ ಇದು ಮಾಡೋಣ. ಮತ್ತೆ ಇನ್ನೊಂದು ನೀವು ಕ್ಲಾರಿಫೈ ಮಾಡಿದ್ರಿ, ಅಂದ್ರೆ 3 ಟರ್ಮ್ MLA ಅವರು ಆರೋಪ ಮಾಡಿರೋದ್ರಿಂದ ಏನಂದ್ರೆ ಹಣಕ್ಕೋಸ್ಕರ ನೀವು ಕಲೆಕ್ಷನ್ಗೋಸ್ಕರ ಕೂತಿದ್ದೀರಿ. ಮಾಜಿ MLA ಅವರು ಹೇಳಿರೋದ್ರಿಂದ ಅದಕ್ಕೊಂದು ಕ್ಲಾರಿಫಿಕೇಶನ್. ಇಲ್ಲ, ನಮ್ಮ ಇದರಲ್ಲಿ ನನ್ನ ಗಮನಕ್ಕೆ ಯಾವುದು ಆ ಥರದ್ದು ಯಾವುದು ಬಂದಿಲ್ಲ. ಅಧಿಕಾರ ನಿಮ್ಮ ಮೇಲೆ ಆರೋಪ ಮಾಡಿದ್ರು, ನೀವು ಕಲೆಕ್ಷನ್ ಮಾಸ್ಟರ್, ನೀವು ಅದಕ್ಕೋಸ್ಕರನೇ ಇಲ್ಲಿ ಕೂತಿದ್ದೀರಾ ಅಂತ ನೇರ ಆರೋಪ. ಇಲ್ಲ, ನಾನು ಯಾವುದು ಆ ಥರದ್ದು ಯಾವುದಕ್ಕೂ ನಾನು ಆಸ್ಪದನೂ ಕೊಟ್ಟಿಲ್ಲ, ನಾನು ಆಸ್ಪದ ಮಾಡಿಕೊಟ್ಟಿಲ್ಲ. ಬಡಾನಡಿ ಗ್ರಾಮದಲ್ಲಿ ಮಾಜಿ ಶಾಸಕರಾದಂಥ ಮಾನ್ಯ ರಘುಪತಿ ಭಟ್ರವರು ಒಂದು ಏಕನಿವೇಶನಕ್ಕೆ 90 ಸೆನ್ಸನ್ನು ಏಕನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಾಯಶಃ ನಾವು ಅಧಿಕಾರ ವಹಿಸಿ 1 ವರ್ಷ 4 ತಿಂಗಳಾಯ್ತು ಬಂತು. ನಾವು ಅಧಿಕಾರ ವಹಿಸಿದ
ಆ ಪ್ರಥಮ ಸಭೆಗೆ ಕೂಡ ಈ ವಿಚಾರ ಬಂದಿತ್ತು. ಈ ವಿಚಾರ ಬಂದು ಅದಿನ ಮೊನ್ನೆ ಜಿಲ್ಲಾಧಿಕಾರಿ ಕೂಡ ಸಭೆಯಲ್ಲಿದ್ದರು, ಅಲ್ಲಿ ಚರ್ಚೆ ಆಗಿತ್ತು. ಅನಂತರ ಪ್ರತಿ ಸಭೆಯಲ್ಲಿ ಈ ವಿಷಯ ಬರ್ತಾ ಇತ್ತು. ಆನಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತು. ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಇದನ್ನು 4-5 ಮಂದಿ KS ಅಧಿಕಾರಿಗಳ ಕೂಡಿದ ಒಂದು ನೇತೃತ್ವದ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆಯಾಗಿ ಒಂದು ಆದೇಶವನ್ನು ಕೂಡ ಕೊಟ್ಟರು ನಿಯಮಾನುಸಾರ ಪಾಲಿಸಿ ಅನ್ನೋದಾಗಿ. ಆನಂತರ ಕೂಡ ನಾವು ಅದನ್ನು ಸಭೆಯಲ್ಲಿ ದಿನಾಂಕ 16/7/2025 ನಮ್ಮ ಪ್ರಾಧಿಕಾರದ ಸಾಮಾನ್ಯ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇದ್ರ ಬಗ್ಗೆ ಹೇಳಿದರು. ಇದು ಪ್ರತಿ ಸಭೆಯಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಅಂತಿಮ ಒಂದು ಹಂತಕ್ಕೆ ಬರಬೇಕು. ಆ ನೆಲೆಯಲ್ಲಿ ನಾವು ಅಧಿಕಾರಿಗಳಿಗೆ ಆ ದಿವಸವೇ ನಿರ್ದೇಶನ ನೀಡಿದ್ದೇವೆ ಮತ್ತು ನಿರ್ಣಯ ಮಾಡಿದ್ದೇವೆ. ಏನಂತ ಹೇಳಿದರೆ, ಸದರಿ ಪ್ರಕರಣವನ್ನು ಕಾನೂನು ಅವಕಾಶದಂತೆ ಹಾಗೂ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಮ್ಮ ಸಭೆಯಲ್ಲಿ ಬಹುಮತ ನಿರ್ಣಯ ಮಾಡಿದ್ದೇವೆ. ಆ ನಂತರದಲ್ಲಿ ಈ ವಿಚಾರವಾಗಿ ಮಾನ್ಯ ಶಾಸಕರು ಕೂಡ ಯಶಪಾಲ್ ಸುವರ್ಣ ಅವರು ಕೂಡ ನಮ್ಮ ಪ್ರಾಧಿಕಾರದ ಒಬ್ಬರು ಸದಸ್ಯರು, ಅವರು ಕೂಡ ಬಡನಿಡೂರು ಗ್ರಾಮದ ಕರಾವಳಿ ಯುವಕ ಮಂಡಲ ಅವರು ಕೂಡ ಈ ಬಗ್ಗೆ ಏಕನಿವೇಶನ ಕೊಡುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಅವರ ಆಕ್ಷೇಪದಲ್ಲಿ ಇರುವಂಥದ್ದು ಅವರು ಏನು ದಾಖಲೆಯನ್ನು ಮಾಡುವಾಗ ಬೋಗಸ್ ಮಾಡಿದ್ದಾರೆ ಅನ್ನೋದಾಗಿ. ಪ್ರಾಯಶಃ ಇದು ಕಂದಾಯ ಇಲಾಖೆ ಸಂಬಂಧಪಟ್ಟ ವಿಚಾರ. ಕಂದಾಯ ಇಲಾಖೆಯವರನ್ನು ಕೂಡ ನಾವು ವಿಶೇಷ ಸಭೆಗೆ ಕೂಡ ಕರೆದು ಅದರ ಬಗ್ಗೆ ವಿಚಾರಣೆ ಮಾಡಿತ್ತು. ಒಂದು ಹಂತದಲ್ಲಿ ಕೊನೆಯದಾಗಿ ನಿರ್ಣಯ ಮಾಡಿದ್ದು ಇದು ನಿಯಮಾನುಸಾರ ಪಾಲಿಸಿ ಅಂತ ನಾವು ಸರ್ವಾನುಮತ ನಿರ್ಣಯ ಮಾಡಿದ್ದೇವೆ. ಆನಂತರದ ಕೂಡ ನಮ್ಮ ಅಧಿಕಾರಿಗಳು ಇದನ್ನು ಕೊಡಲಿಲ್ಲ. ಕೊನೆಯದಾಗಿ ನ್ಯಾಯಾಲಯಕ್ಕೂ ಹೋಯಿತು, ಉಚ್ಚ ನ್ಯಾಯಾಲಯಕ್ಕೂ ಹೋಯಿತು. ಅಲ್ಲಿಂದ ಕೂಡ ನಿರ್ದೇಶನ ಬಂತು. ಕಡೆಗೆ ನಮ್ಮ ಪ್ರಧಾನ ಕಚೇರಿಯಿಂದ ಕೂಡ ಮೊನ್ನೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಆದೇಶವೊಂದು ಬಂದಿತ್ತು, ಆಯುಕ್ತರಿಗೆ ಆದೇಶ ಬಂದಿತ್ತು. ಸರಿ ಪ್ರಕರಣವನ್ನು ನಿಯಮಾನುಸಾರ ಪಾಲಿಸಿ ಕೊಡುವುದು ಅಂತ ನಿರ್ಣಯಗಳು ಬಂದಿತ್ತು. ಆದರೆ ಇಷ್ಟರವರೆಗೆ ಆಯುಕ್ತರು ಕೊಟ್ಟಿಲ್ಲ. ಮೊನ್ನೆ ರಘುಪತಿ ಭಟ್ ಅವರು ನನ್ನನ್ನು ಹಿಂದೆ ಬಂದು ಹಲವಾರು ಬಾರಿ ಈ ವಿಷಯದ ಬಗ್ಗೆ ಕೇಳಿಕೊಂಡು ಮೊನ್ನೆಯೂ ಕೂಡ ಬಂದು ಪ್ರಕರಣದ ಬಗ್ಗೆ ಏನು ಮಾಡ್ತೀರಿ, ನಾವು ಕೊಡಬೇಕು, ಇಲ್ಲವಾದರೆ ನೀವು ಹಿಂಬರ ಕೊಡಬೇಕನ್ನುವಂತ ಕೇಳಿದರು. ನಾನು ಕಳೆದ ಮಾಸಿಕ ಸಭೆಯಲ್ಲಿ ಕೇಳಿದ್ದೇನೆ ಆಯುಕ್ತರ ಹತ್ರ, ಅದು ಪ್ರಧಾನ ಕಚೇರಿಗೆ ಬಂದಂಥ ಹುತ್ತೊಲೆಯ ಮೇಲೆ ನೀವೇನು ಮಾಡ್ತೀರಿ ಕೇಳಿದರು. ಅವರು ಹೇಳಿದರು, ಅದಕ್ಕೆ ನನಗೆ ಹೈಕೋರ್ಟ್ ಪಿಟಿಷನ್ ಉಂಟು, ಹಾಗೆ ಮತ್ತು ಅದಕ್ಕೆ ಲೋಕಾಯುಕ್ತ ಉಂಟು, ಹಾಗಾಗಿ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರು. ಮತ್ತು ಮೊನ್ನೆ ಇತ್ತೀಚೆಗೆ 1 ವಾರದಿಂದ ಈ ಪ್ರಕರಣದ ಬಗ್ಗೆ ವಿಶೇಷ ಸಭೆ ಕರಿಬೇಕಂತ ಆಯುಕ್ತರು ಮಂಡನೆ ಮಾಡಿದ್ರು, ಕಡತ ಮಂಡನೆ ಅಂತ ಮಾಡಿದರು. ನಾನು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಇವಾಗಲೇ ನಾವು ಸರ್ವ ನಿರ್ಣಯವನ್ನು ಮಾಡಿದ್ದೇವೆ, ಹಾಗಾಗಿ ಸಭೆಯ ಅಗತ್ಯ ಇಲ್ಲ ಅಂತ ನಾನು ಅದನ್ನು ಸಭೆಯನ್ನು ಇಟ್ಟೇ ಇರುವುದಿಲ್ಲ. ಹಾಗಾಗಿ ಈ ವಿಚಾರ ಏನಿದ್ರೂ ಕೂಡ ನಮ್ಮ ಆಡಳಿತ ಮಂಡಳಿ ಸಂಪೂರ್ಣವಾದ ನಾವೊಂದು ಒಮ್ಮತ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ನಮ್ಮಲ್ಲಿ ಈ ಕೆಲಸ ಸಂಬಂಧಪಟ್ಟರೆ ಯಾವುದೇ ಆಕ್ಷೇಪಗಳು ಇರುವುದಿಲ್ಲ. ಇನ್ನು ಅಧಿಕಾರಿಗಳು ಇದರ ಬಗ್ಗೆ ವಿವೇಚನೆಗೆ ಬಿಟ್ಟು ಇದನ್ನು ಕಡತವನ್ನು ಅವರಿಗೆ ಕೊಡುವಂಥದ್ದು ಅಥವಾ ಹಿಂಬರ ನೀಡುವಂಥ ವಿಚಾರ ಆಯುಕ್ತರಿಗೆ ಬಿಟ್ಟಾಗ್ತದೆ. ಕೇವಲ ಈ ಪ್ರಕರಣ ಅಂತಲ್ಲ, ಈ ಆಯುಕ್ತರ ಬಗ್ಗೆ, ಅವರ ಕಾರ್ಯವೈಖರಿ ಬಗ್ಗೆ ಸಾರ್ವಜನಿಕರಿಗೆ ತುಂಬಾ ಟೀಕೆ ಇದೆ. ನೀವು ಇಲ್ಲೇ ಇದ್ದು ನೋಡಿದವರು, ನಿಮ್ಮ ಅಭಿಪ್ರಾಯ ಏನು? ಅವ್ರು ಏನು ತಿದ್ಕೋಬೇಕು ಅಥವಾ ಏನು ಅವ್ರಿಗೆ ಹೇಳಿ? ಒಂದಷ್ಟು ಆಯುಕ್ತರು ಪ್ರಾಧಿಕಾರ ಅಂತ ಆಗ ಒಂದಷ್ಟು ಹೊಂದಾಣಿಕೆ ಮಾಡ್ಕೊಳ್ಳೋ ಅನಿವಾರ್ಯ. ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಅಂಥ ಸನ್ನಿವೇಶ ಇದೆ. ಅಂಥ ಒಂದು ಹೊಂದಾಣಿಕೆ ಯಾವುದೂ ಕೂಡ ನಮ್ಮ ಆಯುಕ್ತರಿಂದ ಇಲ್ಲ. ನಾವು ಇತ್ತೀಚೆಗೆ ನನಗೂ ಅವರಿಗೂ ಕೂಡ ತುಂಬ 3-4 ಸಭೆಯಲ್ಲಿ ಜಟಾಪಟಿ ಆಯಿತು. ಒಂದು ಹಕ್ಕುಪತ್ರದ ನಿವೇಶನ ಅವರು ಕೊಡ್ತಾ ಇಲ್ಲ, ಕಾನೂನು ಅಂತ ಹಿಡಿದು ಕೂತಿದ್ದಾರೆ. ಅವರು ಅಭಿವೃದ್ಧಿಗೆ ಯಾವುದೇ ಒಂದು ಒತ್ತನ್ನು ಅವರು ಕೊಡ್ತಾ ಇಲ್ಲ. ನಾನು ಈ ಬಗ್ಗೆ ಮೇಲಾಧಿಕಾರಿಗಳು ಹೇಳಿದ್ದೇನೆ, ಬದಲಾಯಿಸಿಕೊಡ್ಬೇಕು, ಅವರ ಬದಲಿಗೆ ಬೇರೆ ಅವ್ರನ್ನ ವರ್ಗಾಯಿಸಬೇಕಂತಕ್ಕಂಥ ಮನವಿಯನ್ನು ಕೂಡ ಮೇಲಾಧಿಕಾರಿ ಮಾಡ್ಕೊಂಡಿದ್ದಾರೆ. ಏನಿಲ್ಲ, ಹಾಗೇನಿಲ್ಲ. ಅವರು ಒಬ್ಬರು ಪ್ರಾಧಿಕಾರ ಸದಸ್ಯರು, ಶಾಸಕರಾಗಿ ಯಶಪಾಲ್ ಸುವರ್ಣ ಮತ್ತು ಗುರುಮೇಶ್ ಸುರೇಶ್ ಇಬ್ಬರು ಕೂಡ ಸದಸ್ಯರು. ಅವರು ಆ ವಿಚಾರದ ಬಗ್ಗೆ ಆಕ್ಷೇಪ ಉಂಟು, ಅದು ಕೊಡಬಾರದು ಅಂತಕ್ಕಂಥ ವಿಚಾರ ಮಂಡನೆ ಮಾಡ್ತಾ ಇದ್ದಾರೆ. ಒಂದಷ್ಟು ದೂರುಗಳಿವೆ, ಅನ್ನೋದು ಆಧಾರ ಇಲ್ಲ. ಹಣ ಪಡಿತಾ ಇದ್ದಾರೆ ಅಂತಕ್ಕ ದೂರುಗಳಿವೆ. ಅದೇ ಎಲ್ಲವನ್ನು ನಾನು ಮೇಲಾಧಿಕಾರಿ ತಿಳಿಸಿದ್ದೇನೆ, ಕ್ರಮ ಕೈಗೊಳ್ಳು ಅಂತ ಹೇಳಿದ್ದಾರೆ. ನಾನು ಕಳೆದ ತಿಂಗಳಲ್ಲಿ ಹೋಗಿ ಎಲ್ಲ ವಿಚಾರವನ್ನು ಹೇಳಿದ್ದೇನೆ. ನನಗಂತೂ ಈ ಪ್ರಾಧಿಕಾರದಲ್ಲಿ ಈ ಆಯುಕ್ತರಿಂದ ಅಧಿಕಾರ ಮಾಡೋದು ಕಷ್ಟ ಆಗಿದೆ. ಅಭಿವೃದ್ಧಿ ಕೂಡ ನಮ್ಮ ಕೆರೆ ವಿಚಾರದಲ್ಲಿ, ಅಧ್ಯಯನ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಕೂಡ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ. ನಮ್ಮ ನಿರೀಕ್ಷೆ ಹೇಗಿಲ್ಲ ಸರ್. ನಾವು ಹೇಳಿದ್ದೇವೆ ನಿಯಮಾನುಸಾರ ಪಾಲಿಸಿ. ನಾವು ಇದನ್ನು ಬಿಟ್ಟು ಬೇರೆ ಯಾವುದೇ ಕಡತ ನಿಯಮದಲ್ಲಿ ಸರಿ ಇಲ್ಲದೆ ಅಧಿಕಾರ ಕೊಡ್ತಾರಾ? ಹಾಗೆ ನಿಯಮ ಸರಿ ಇದ್ರೆ ಕೊಡಬೇಕು, ನಿಯಮ ಸರಿ ಇದ್ರೆ ಕೊಡಿ ಅಂತಕ್ಕಂಥ ನಿರ್ದೇಶನ ನೀಡಿದ್ದೇವೆ. ಮಾಡಿ ಅವರು ಹೇಳಿದ್ದಾರೆ, ಅದರ ಬಂದ ವಿಚಾರವನ್ನು ಕೇಳ್ಕೊಂಡಿದ್ದಾರೆ. ನಾನು ಹೇಳಿದ್ದೇನೆ ಅವರಿಗೆ
ನಮ್ಮಿಂದೇನು ತಡೆ ಇಲ್ಲ. ಬ್ರೋಕರ್ ಹಾವಳಿ ಜಾಸ್ತಿ ಆಗಿದೆ ಇಲ್ಲಿ ಅಂತ ಹೇಳಿ ದೊಡ್ಡ ದೂರಿದೆ. ಒಂದಷ್ಟು ಸತ್ಯ ವಿಚಾರ ಹೌದು. ಇದನ್ನು ನಾನು ಸ್ವಲ್ಪ ಹಂತದಲ್ಲಿ ಅದನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಅದು ಕೂಡ ಒಂದೇ ಸಲ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಸರ್. ಯಾಕಂತ ಹೇಳಿದರೆ ನಮ್ಮ ಕಡತಗಳಿಗೆ ಬೇಕಾಗುವಂಥ ದಾಖಲೆಗಳು ಎಷ್ಟೋ ಜನ ನೇರವಾಗಿ ಬ್ರೋಕರ್ನ ಅವಲಂಬಿಸಿರ್ತಾರೆ. ನಾನು ಆದಷ್ಟು ಬ್ರೋಕರ್ಗಳು ನಾವು ಬರುವ ಮುಂಚೆ ಬ್ರೋಕರ್ ನೇರವಾಗಿ ಈ ಎಲ್ಲ ಆಫೀಸ್ಕೊಂಡಾಗ ಅವರೇ ಫೈಲ್ ಅಂತ ತರುವ ಹಂತಲ್ಲಿತ್ತು. ಅದನ್ನೆಲ್ಲ ಕೂಡ ನಿಲ್ಲಿಸಿದ್ದೇನೆ. ಮತ್ತು ನಾನೊಂದು ಇತ್ತೀಚೆಗೆ 3 ತಿಂಗಳಿಂದ ಈ ನೇರವಾಗಿ ಯಾರು ಪಾರ್ಟಿ ಬರ್ತಾರೆ ಕಡತ ಅವರು ನೇರವಾಗಿ ಅವರಿಗೆ ಕ್ಯೂ ಇಲ್ಲ, ಅವ್ರು ನೇರವಾಗಿ ಹೋಗಬೇಕು, ಬ್ರೋಕರೇ ನಿಲ್ಲಬೇಕಂತಕ್ಕಂಥ ನಿರ್ದೇಶನವನ್ನು ಕೂಡ ಸಭೆಯಲ್ಲೇ ಕೊಟ್ಟಿದ್ದಾರೆ. ವೀಕ್ಷಕರೇ, ನಮ್ಮ ಜೊತೆ ಮಾಜಿ ಶಾಸಕರಾಗಿರುವಂತಹ ಕೆ ರಘುಪತಿ ಭಟ್ರವರಿದ್ದಾರೆ. ಭಾಳ ಪ್ರಮುಖವಾಗಿ ನಾವುಗಳು ಗಮನಿಸಬೇಕಾದಂಥ ವಿಚಾರ ಅಂತಿದ್ರೆ, ಒಬ್ಬರು ಮಾಜಿ ಶಾಸಕರಾದವರು ಅವರಿಗೆ ಬೇಕಾಗಿರುವಂತಹ ಏಕವಿನ್ಯಾಸದ ನಕ್ಷೆಯನ್ನು ಪಡೆದುಕೊಳ್ಳಲಿಕ್ಕೆ ಪ್ರತಿಭಟನೆಯನ್ನು ಮಾಡಬೇಕಾದಂಥ ಅವಶ್ಯಕತೆಗಳು ಇದ್ದಾವ ಅನ್ನುವಂಥ ವಿಚಾರವೂ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಉಡುಪಿ ಜಿಲ್ಲೆಯಾದ್ಯಂತ ಚರ್ಚೆ ಆಗ್ತಾ ಇರುವಂಥ ವಿಚಾರ ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರ ನಡುವಿನ ಒಂದಷ್ಟು ವಿಚಾರಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಬಿತ್ತರಗೊಳ್ತಾ ಇದೆ. ಎಲ್ಲ ವಿಚಾರಗಳನ್ನು ಗಮನಿಸಿಕೊಂಡು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಎದುರು ಭಾಗದಲ್ಲಿ ಅನಿರ್ದಿಷ್ಟಾವಧಿಯ ಪ್ರತಿಭಟನೆಯನ್ನು ಮಾಜಿ ಶಾಸಕರು ಮಾಡ್ತಾ ಇರುವಂಥದ್ದು. ಬನ್ನಿ ಅವರನ್ನು ಮಾತನಾಡಿಸೋಣ. ಎಷ್ಟು ದಿನಗಳ ಕಾಲ ಈ ಪ್ರತಿಭಟನೆ ಸಾಗಿ ಬರ್ತದೆ, ಅದರ ಜೊತೆಗೆ ಏನೆಲ್ಲ ವಿಚಾರಗಳು ಇದೆ ಅನ್ನೋದನ್ನು ಮಾತನಾಡಿಸುವಂಥ ಪ್ರಯತ್ನಗಳನ್ನು ನಾವುಗಳು ಮಾಡ್ತೇವೆ. ಸರ್ ನಮಸ್ತೆ. ನಮಸ್ತೆ ಸರ್, ಭಾಳ ಪ್ರಮುಖವಾಗಿ ಉಡುಪಿಯ ವಿಚಾರದಲ್ಲಿ ಗಮನಿಸಿದಾಗ ಒಂದಷ್ಟು ಚರ್ಚೆಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಆಗ್ತಾ ಇದೆ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಜನಸಾಮಾನ್ಯರು ಇಂತಹ ಏಕವಿನ್ಯಾಸದ ನಕ್ಷೆಯನ್ನು ಪಡೆದುಕೊಳ್ಬೇಕು ಅಂತಿದ್ದೆ ಪ್ರತಿ ದಿವಸ ಪ್ರಾಧಿಕಾರಕ್ಕೆ ಬರಬೇಕು. ಆದರೆ ಮಾಜಿ ಶಾಸಕರು ಕೂಡ ಈ ಒಂದು ಕಷ್ಟವನ್ನು ಎದುರಿಸಬೇಕಾ? ನೀವು ಹೇಳಿದಾಗೇ 24 ತಿಂಗಳುಗಳಿಂದ ಈ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ದೀರಿ ಅಂತ. ಏನೆಲ್ಲ ಈ ವಿಚಾರದ ಕುರಿತಾಗಿ ಮಾತನಾಡ್ತೀರಿ ಸರ್? ನೋಡಿ, ಇದೊಂದು ಸಾಮಾನ್ಯ ಪ್ರಕ್ರಿಯೆ. ನಿಜವಾಗಿ ಟೌನ್ ಪ್ಲ್ಯಾನಿಂಗ್ ಆ್ಯಕ್ಟ್ ಹೇಳ್ತದೆ ಸಿಂಗಲ್ ಲೇಔಟನ್ನು 90 ಡೇಸ್ನ ಒಳಗೆ ಕೊಡಬೇಕು, ಅರ್ಜಿ ಹಾಕಿದ 90 ದಿವಸದೊಳಗೆ ಕೊಡಬೇಕು ಅಂತ ಟೌನ್ ಪ್ಲ್ಯಾನಿಂಗ್ ಆ್ಯಕ್ಟ್ ಹೇಳ್ತದೆ. ಆದರೆ ನಂದಕ್ಕೆ ನೋಡಿ, ನಾನು 30 ಇದನ್ನು ಸಾಧಾರಣ 20/3/2024 ನಾನು ಅರ್ಜಿ ಹಾಕಿದ್ದೇನೆ. 23/2024 ಮೊನ್ನೆ 20ನೇ ತಾರೀಕಿಗೆ ಕರೆಕ್ಟ್ 2 ವರ್ಷ ಆಯಿತು. ಇದರ ಮಧ್ಯ ನಾನು ಹೈಕೋರ್ಟಿಗೆ ಹೋದೆ, ಲೇಟ್ ಆಯಿತು ಅಂತ. ಹೈಕೋರ್ಟಿಂದ ADC ಆರ್ಡ್ರ್ ಬಂದು ಒಂದು ತಿಂಗಳೊಳಗೆ ಕೊಡಬೇಕು ಅಂತ ಹೇಳಿದ್ರು. ADCಯ ವರದಿ ಬಂದು 6 ತಿಂಗಳಾದರೂ ಮಾಡಲಿಲ್ಲ. ಮತ್ತು ಜಿಲ್ಲಾಧಿಕಾರಿಗಳು ನೀವು ಕಂಡಮ್ ಮೂವ್ ಮಾಡಿ ಸರ್ ಅಂತ ಹೇಳಿದ್ರು. ಕಂಡಮ್ ಮೂವ್ ಮಾಡಿದೆ. ಕಂಡಮ್ ನೋಟಿಸ್ ಬಂದು ಕೂಡಲೇ ಓಲ್ಡ್ ಡೇಟ್ ಹಾಕಿ ನಾನು ರಿಜೆಕ್ಟ್ ಮಾಡಿದೆ. ರಿಜೆಕ್ಟ್ ಮಾಡುವಾಗ ಹೇಗೆ ಸರ್? ಈಗ ನಾನು ಸಿಂಗಲ್ ಲೇಔಟ್ ಕೇಳಿದರೆ ಸಿಂಗಲ್ ಲೇಔಟ್ ಕಾನೂನನ್ನು ತೋರಿಸ್ಬೇಕು. ನಾನು ಸಿಂಗಲ್ ಲೇಔಟ್ ಕೇಳಿದರೆ ಟೇಬಲ್ 16 ಅಂತ ನಮ್ಮ ZRR ಕೊಡ್ತಾರೆ. ಟೇಬಲ್ 16 ZRR ಇದ್ದಿರೋದು ನಮ್ಮದು ಮಲ್ಟಿ ಲೇಔಟ್. ಮಲ್ಟಿ ಲೇಔಟ್ ಅಂದರೆ ಒಂದು 10 ಎಕರೆ ಜಾಗದಲ್ಲಿ ಮಾಡ್ತಾರಲ್ಲ, ಅಲ್ಲಿ ಅಪ್ರೋಚಿಗೆ 12 ಮೀಟ್ರ್ ಬೇಕು ಅಂತಿಲ್ಲ, ವಿದಿನ್ ದ ಲೇಔಟು 12 ಮೀಟ್ರು ಅಂತ ರೋಡ್ ತೋರಿಸಿದ್ದಾರೆ. ರೆಸಿಡೆನ್ಷಿಯಲಿಗೆ 7.5 ಅಂತ ಕೊಡಿ. ಇದನ್ನು ಕೋಟ್ ಮಾಡಿ ಟೇಬಲ್ 16 ಕೊಡಿ, ನಾನು ರಿಜೆಕ್ಟ್ ಮಾಡ್ತಾರೆ. ಅದರನ್ನು ಹಿಡ್ಕೊಂಡು ನಾನು ಸೆಕ್ರೆಟರಿ UD ಮತ್ತು ಕಮಿಷನರು ಗ್ರಾಮಾಂತರ ಮತ್ತು ನಗರ ಟೌನ್ ಪ್ಲ್ಯಾನಿಂಗ್ ಇಲ್ಲಿಗೆ ಬೆಂಗಳೂರಿಗೆ ನಾನು ಅರ್ಜಿ ಹಾಕ್ತೇನೆ. ಅಲ್ಲಿ ಟೌನ್ ಪ್ಲ್ಯಾನಿಂಗ್ ಡೈರೆಕ್ಟ್ ರಿಪೋರ್ಟ್ ತೊಗೊಂಡು 3 ತಿಂಗಳ ನಂತರ 3-4 ತಿಂಗಳು, ಅಕ್ಟೋಬರಲ್ಲಿ ಮಾಡ್ತೇನೆ. ಜನವರಿಯಲ್ಲಿ ನನಗೆ ಆದೇಶ ಬರ್ತದೆ 20/1/2020. ಅದರಲ್ಲಿ ಕ್ಲಿಯರಾಗಿ ವಿವರವಾದಂಥ ಆದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ADCಯ ವರದಿಯ ಪ್ರಕಾರ ಕೊಡಬೇಕು, DC ಅವರ ಆದೇಶದ ಪ್ರಕಾರ ಕೊಡಬೇಕು, ZRR ಪ್ರಕಾರ ಕೊಡಬೇಕು. ಮತ್ತು ಶಾಸಕರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು, ಇದು ಝೋನ್ ಚೇಂಜ್ ಆದದ್ದು ತಪ್ಪು, ರಾಂಗ್ ಆಗಿದೆ, ಕನ್ವರ್ಷನ್ ಅದು ರಾಂಗ್ ಆಗಿದೆ, ಹಾಗಾಗಿ ಅದನ್ನು ರದ್ದುಪಡಿಸಬೇಕು ಮತ್ತು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ನಿನ್ನೆ ನಾನು ಶಾಸಕರು ಒಬ್ಬರು ಜನರಿಂದ ಆಯ್ಕೆಯಾದಂಥ ಸಂವಿಧಾನಬದ್ಧ ಅಧಿಕಾರ ಹೊಂದಂಥ ಒಬ್ಬ ಶಾಸಕರು ಪತ್ರ ಬರೀತಾರೆ ಚೀಫ್ ಸೆಕ್ರೆಟ್ರಿಗೆ, ಈ ಎಕ್ಸಿಕ್ಯೂಟಿವ್ ಲೆವೆಲ್ನ ಟಾಪ್ ಚೀಫ್ ಸೆಕ್ರೆಟ್ರಿಗೆ. ಅದರಲ್ಲಿ ಅವರು ಬರೀತಾರೆ, 20 ನಾವು ಮಾರ್ಚಲ್ಲಿ ಕೊಟ್ಟ ನೋಡಿ, ಇವರು ಹಾಕ್ತಾರೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು 7/3/25 ಅಕ್ರಮ ರೆಸಾರ್ಟ್ ನಿಯಮ ತನಿಖೆ ನಡೆಸಿ ವರದಿಯನ್ನು ಸೂಚಿಸಿದ್ದರೂ ಈ ಬಗ್ಗೆ ವರದಿ ಸಲ್ಲಿಸುವುದಿಲ್ಲ ಅಂತ ಪತ್ರ ಬರೀತಾರೆ. ಸುಳ್ಳು ನೋಡಿ. ಅದಕ್ಕೆ ಉತ್ತರ 14/1/2026 ಇದೇ ಇವರದ್ದು ನೋಡಿ, ಇಲ್ಲಿದೆ 7/3/25 ಮೇಲೆ ಕಮಿಷನರ್ ರಿಪೋರ್ಟ್ ಹಾಕಿ ಅದರಲ್ಲಿ ಕೊಡಬೇಕು ಅಂತ ಆದೇಶ ಇದೆ. 14/1/2026 21/20 ಅದು ಇದ್ದು 1 ತಿಂಗಳಾದರೂ ಕೊಡ್ತಾ ಇಲ್ಲ ಅಂದರೆ ಇವರಿಗೆ ಕೋರ್ಟ್ನ ಭಯ ಇಲ್ಲ, ಮೇಲಧಿಕಾರಿಗಳ ಭಯ ಇಲ್ಲ, ಕೇವಲ ಶಾಸಕರ ರೌಡಿಸಮ್ನ ಭಯದಿಂದ ಈ ಕಮಿಷನರು ಕೊಡ್ತಾ ಇಲ್ಲ. ನನಗೆ ಅನಿವಾರ್ಯ ಕೊನೆಗೇನು ಅವರು, ನಾನು ಮೀಟಿಂಗಲ್ಲಿರ್ತೇನೆ, ಮೀಟಿಂಗ್ ಅಧ್ಯಕ್ಷರು ಹೇಳಿದ್ರು
ಮೀಟಿಂಗ್ನ ಅವಶ್ಯಕತೆ ಆಲ್ರೆಡಿ ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರ ನಿರ್ಣಯ ಮಾಡಿದೆ ಬಹುಮತದಿಂದ ಕೊಡಬೇಕು ಅಂತ, ಆದರೂ ಕೊಡ್ತಾ ಇಲ್ಲ ಅಂತ ಕಡೆ ನಾನು ಧರಣಿ ಕೂತ್ಕೊಳ್ತಾ ಇದ್ದೇನೆ. ಸರ್, ಈ ಎಲ್ಲ ವಿಚಾರಗಳನ್ನು ಗಮನಿಸುವಾಗ ಎಲ್ಲೋ ಒಂದು ಕಡೆಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ, ಇದು ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ನಡುವಿನ ವೈಯಕ್ತಿಕ ಒಂದಷ್ಟು ಕಾರಣಗಳು ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣವಾಗ್ತಾ ಇದೆ ಅಂತ. ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ವೈಯಕ್ತಿಕ ಕಾರಣ ಅಂದರೆ ಇವತ್ತು ನಾನು ನನ್ನ ಇಡೀ ಫೈಲನ್ನು ನೀವು ತೋರಿಸ್ತೇನೆ. ಎಲ್ಲ ಕಡೆ ಶಾಸಕರ ಲೆಟ್ರಿಂದ ಪೆಂಡಿಂಗ್ ಆಗಿದೆ. ನನಗೆ CRZ ಆಗುವಾಗಲೂ ಶಾಸಕರು ಕಂಪ್ಲೇಂಟ್ ಹಾಕಿದರು. ಅಲ್ಲಿ ನ್ಯಾಯ ಇದ್ದದ್ರಿಂದ, ಕಾನೂನು ಪ್ರಕಾರ ಇದ್ದದ್ರಿಂದ ಆಯಿತು. ಎಲ್ಲೆಲ್ಲಿ ನನ್ನ ಫೈಲ್ ಹೋಗಿದ ಎಲ್ಲ ಕಡೆ ಶಾಸಕರ ಆಕ್ಷೇಪ ಬಂದಿದೆ. ಆದರೆ ಕಾನೂನಲ್ಲಿರುವುದನ್ನು ನಾನು ಪಾಸ್ ಆಗ್ತಾ ಇದ್ದೇನೆ. ಇದು ಮಾತ್ರ ನನ್ನ ಬೇರೆ ವ್ಯವಹಾರಗಳಲ್ಲಿಯೂ ನಾನು ಪರಿವಾರ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದರು, ತನಿಖೆ ಮಾಡಬೇಕು ಅಂತ. ತನಿಖೆ ಆಯಿತು, ಏನು ನಮ್ಮದು ನಾವೇನು ಒಂದು ಚೂರು ಅದರಲ್ಲೇನು ಒಂದು ಚೂರು ಅವ್ಯವಹಾರ ಇಲ್ಲ ಅಂತ ಹೇಳುವಂಥದ್ದು ಸಾಬೀತಾಯಿತು. ನಮ್ಮ ಹೋಟೆಲಿಗೆ ತೊಂದರೆ ಮಾಡಿದರು. ಎಲ್ಲೆಲ್ಲಿ ನಾವು ವ್ಯವಹಾರ ಮಾಡ್ತೇವೋ ಅವರ ಒಂದು ಚಾಳಿ ನನಗೆ ತೊಂದರೆ ಕೊಡದಿರೋ ಅವ್ರಿಗೆ ನಿದ್ರೆ ಬರೋದಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇವತ್ತಿದೆ. ಸೊ ಹಾಗಾಗಿ ಅವರು ಸಂತೋಷ ಪಡ್ತಾ ಇದ್ದಾರೆ. ನಾನು ಮಾಜಿ ಶಾಸಕನಾಗಿ ನನ್ನ ಒಂದು ಸ್ವಂತ ಏನು ಜಾಗಕ್ಕೆ ನಾನು ನ್ಯಾಯಯುತವಾಗಿ ಹೋರಾಟವನ್ನು ಮಾಡ್ತಾಯಿದ್ದೇನೆ. ಜಗಳ ನಂದೇನಿಲ್ಲ, ನಂದು ನ್ಯಾಯಕ್ಕಾಗಿ ಬೇಡಿಕೆ. ಅವರು ನನಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಮಾಡಬೇಕು ಅಂತ ಈ ಥರ ಮಾಡ್ತಾಯಿದ್ದಾರೆ. ಸರ್, ಅಲ್ಲಿನ ಸ್ಥಳೀಯ ಒಂದು ಯುವಕ ಮಂಡಲದ ಕೂಡ ಆಕ್ಷೇಪ ಇತ್ತು. ಸೊ ಇದರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಕರಾವಳಿ ಯುವಕ ಮಂಡಲ ಅಂತ ಹೇಳುವಂಥವ್ರು ಆಕ್ಷೇಪವನ್ನು ಮಾಡಿದ್ದಾರೆ. ಅದು ಅವರು ಪ್ರಥಮವಾಗಿ ನನ್ನ ಜಾಗದ ಎದುರಲ್ಲಿ, ನಂದು ಬೀಚ್ ಸೈಡ್ ಜಾಗ, ಯಾವಾಗಲೂ ನಮ್ಮ ಜಾಗಕ್ಕೆ ಬೀಚ್ ಫ್ರಂಟ್ ಅಂದರೆ ಭಾಳ ಇಂಪಾರ್ಟೆಂಟ್. ಅದರ ಎದುರು ಮಣ್ಣು ಹಾಕಿದರು. ನಾವು ಗ್ರೌಂಡ್ ಮಾಡ್ತೇವೆ, ಆಗಲೇ ನಾನು ಹೇಳಿದೆ ಮಾಡಬೇಡಿ, ಆಚೆ ಮಾಡ್ತೇವೆ ಅಂತ. ಕಡೆ ಮಾಡ್ತೇವೆ ಅಂತ ಒಪ್ಪಿದ್ರು. ಆಮೇಲೆ ಇವ್ರ ಹತ್ರ ಹೋದ ಮೇಲೆ ಶಾಸಕರು ಸಪೋರ್ಟ್ ಮಾಡಿ ಅವರು ಇವತ್ತು ಮಾಡ್ತಾ ಇರೋದು. ಕರಾವಳಿ ಯುವಕ ಮಂಡಲದವ್ರು ಕೇಳೋದೇನು, ಅದು ಪಾರ್ಕಿನ ಜಾಗ, ನಮಗೆ ಪಾರ್ಕಿ ಬೇಕು. ಸರ್, ನನ್ನ ಪಟ್ಟಾ ಜಾಗದಲ್ಲಿ CDPಯಲ್ಲಿ ಮಾಸ್ಟರ್ ಪ್ಲ್ಯಾನ್ನಲ್ಲಿ 2008 ಅದು ಓಪನ್ ಆ್ಯಂಡ್ ಪಾರ್ಕ್ ಸ್ಪೇಸ್ ಅಂತಿತ್ತು. ಕಾನೂನು ಪ್ರಕಾರ ಟೌನ್ ಪ್ಲಾನಿಂಗ್ ಆ್ಯಕ್ಟ್ 69/2 ಪ್ರಕಾರ 5 ವರ್ಷ ಸರ್ಕಾರ ಅಕ್ವಿಷನ್ ಮಾಡಿದರೆ ಓನರ್ ಕೇಳಿದ್ದನ್ನು ಕೊಡಬೇಕು ಅಂತ ಕಾನೂನಿದೆ 69/2. ಆ ಪ್ರಕಾರ ನನಗೆ ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸಿಂದ ಕಮರ್ಷಿಯಲ್ ಝೋನಿಗೆ ಝೋನ್ ಚೇಂಜ್ ಆಗಿದೆ. ಈಗ ಅದನ್ನು ಅವರು ಕೇಳುವಂಥದ್ದು. ಮತ್ತು ಕೇಳುವಂಥವ್ರು ಎಂಥವ್ರು? ಕರಾವಳಿ ಯುವಕ ಮಂಡಲದವರು. ನಾನು ಇಷ್ಟವರೆಗೆ ಇವತ್ತು ಹೇಳ್ತೇನೆ, ಸರ್ಕಾರಿ ಜಾಗದಲ್ಲಿ ಶಾಸಕರ ಕುಮ್ಮಕ್ಕಲ್ಲಿ ನನ್ನ ಜಾಗದ ಎದುರಲ್ಲಿ ಬಾಲವನ ಅಂತ ಮಾಡಿದ್ದಾರೆ, ಚಿಲ್ಡ್ರನ್ಸ್ ಪಾರ್ಕ್ ಅಂತ. ಹೈಟೈಡ್ ಏರಿಯಾ, ಯಾವಾಗಲೂ ತೆರೆ ಬರುವಂಥ ಏರಿಯಾದಲ್ಲಿ ಚಿಲ್ಡ್ರನ್ಸ್ ಪಾರ್ಕ್ ಮಾಡೋದು. ಅದಕ್ಕೆ ಶಾಸಕರು 3 ಲಕ್ಷ ರೂಪಾಯಿ ತಾಲೂಕು ಪಂಚಾಯತಲ್ಲಿ ಕೊಟ್ಟಿದ್ದಾರೆ. ನಾನು CEO ಕಂಪ್ಲೇಂಟ್ ಮಾಡಿ CRZ ಕಂಪ್ಲೇಂಟ್ ಮಾಡಿದ ಮೇಲೆ CRZಯಿಂದ ಡೆಮೋಲಿಷನ್ ಆರ್ಡರ್ ಬಂತು. CEOದವರು ಆ ಸಲಕರಣೆ ವಾಪಸ್ ಕೊಟ್ಟರು. ಇವರು ಸ್ವತಃ ಹಣ ಹಾಕಿ ಇವತ್ತು ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ಮಕ್ಕಳಿಗೆ ಉದ್ಯಾನವನ ಮಾಡಬೇಕು ಅಂತೇಳೋ ಉದ್ದೇಶ ಅಲ್ಲ, ರಘುಪತಿ ಭಟ್ರ ಫ್ರಂಟೇಜ್ ಬ್ಲಾಕ್ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಮಾಡಿದರು. ನಾನು ಅದರ ಮೇಲೆ ಈಗ ಹೈಕೋರ್ಟಿಗೆ ಹೋಗಿದ್ದೇನೆ, ಅದು ಬಾಕಿ ಇದೆ. ಮತ್ತು ನೀವು ಕರಾವಳಿ ಯುವಕ ಮಂಡಲದವರ ಮೂಲ ಕಚೇರಿಯನ್ನು ತೆಗೀರಿ. ನಾನು ಇವತ್ತು ನಾಳೆ ಕಂಪ್ಲೇಂಟ್ ಬರಿತೇನೆ. ಅವರಿರೋದು ಸರ್ಕಾರಿ ಜಾಗದಲ್ಲಿ, ರೋಡ್ ಮಾರ್ಜಿನಲ್ಲಿ, PWD ರೋಡ್ ಮಾರ್ಜಿನ್ ಅಲ್ಲ, ಇದು ಫಿಶರೀಸ್ ರೋಡ್ನ ರೋಡ್ ಮಾರ್ಜಿನಲ್ಲಿ ಇದ್ದಾರೆ. ಸರ್ಕಾರಿ ಜಾಗದಲ್ಲಿ ಅಕ್ರಮ ಕಟ್ಟಡ ಕಟ್ಕೊಂಡಿದ್ದಾರೆ. ಅವ್ರು ಬಾರಿ ನ್ಯಾಯವ? ನಾನು ಸರ್ಕಾರಿ ಜಾಗದಲ್ಲಿ ಮಾಡ್ತಾಯಿಲ್ಲ, ನಾನು ಅಕ್ರಮ ಮಾಡಲಿಲ್ಲ, ನಾನು ಇವತ್ತು ಅಕ್ರಮ ರಿಸಾರ್ಟ್ ಅಂತ ಹೇಳ್ತಾರೆ. ಇವತ್ತು ನೀವು ಬೇಕಾದರೆ ಹೋಗಿ ನೋಡಿ, ಒಂದು ಕಂಪೌಂಡ್ ವಾಲ್ ಕಟ್ಟಲಿಲ್ಲ. ನಾನು ಝೋನ್ ಚೇಂಜ್ ಮಾಡಿದ್ದೇನೆ, ಕಮರ್ಷಿಯಲ್ ಕನ್ವರ್ಷನ್ ಮಾಡಿದ್ದೇನೆ, CRZ NOC ಆಗಿದೆ. CRZಲ್ಲಿ ಕಟ್ಟಡ ಅನುಮತಿಗೆ ಎಡಿಷನಲ್ ಚೀಫ್ ಸೆಕ್ರೆಟರಿ ಪರಿಸರ ಇಲಾಖೆಯವರು KCZMಲ್ಲಿ ನನಗೆ ಅನುಮತಿ ಆಗಿದೆ ಕಟ್ಟಡ ಕಟ್ಟಲಿಕ್ಕೆ. ಅದಕ್ಕೂ ಇವ್ರು ತೊಂದರೆ ಮಾಡೋ ಆಗಿದೆ. ಇಷ್ಟು ನ್ಯಾಯಯುತವಾಗಿ ಕೇಳ್ತಾ ಇದ್ದೇನೆ. ಇವರು ನನಗೆ ಆಕ್ಷೇಪ ಮಾಡೋ ಕರಾವಳಿ ಯುವಕ ಮಂಡಲದವರು, ಅವ್ರ ಕಟ್ಟಡ ಇವತ್ತು ಅಕ್ರಮ ಸರ್ಕಾರಿ ಜಾಗದಲ್ಲಿದೆ. ನಾನು ಇವತ್ತಿನಿಂದ ನಿಶ್ಚಯ ಮಾಡಿದ್ದೇನೆ, ನನಗಿಷ್ಟು ತೊಂದರೆ ಮಾಡಿದ್ರಿಂದ ಅವ್ರ ಕಟ್ಟಡ ಅಕ್ರಮದಲ್ಲಿದೆ, ಅದಕ್ಕೆ ನಾನು ಹಾಕ್ತೇನೆ. ಇವತ್ತು ನನ್ನ ಜಾಗದೆದುರು ಅಕ್ರಮವಾದಂಥ ಕಟ್ಟಡವನ್ನು ಕಟ್ಟಿ ಇವತ್ತು ಡೆಮೋಲಿಷನ್ ಆರ್ಡರ್ ಆದರೂ ಅಲ್ಲಿ ಅವರಿದ್ದಾರೆ, ತಟ್ಟಿ ಹಾಕ್ಕೊಂಡಿದ್ದಾರೆ. ಈಚೆಯಲ್ಲಿ ಅವರ ಮೂಲ ಇರ್ಬೋದು. ನಾನು ಶಾಸಕನಾಗಿದ್ದೆ, ಅವರಿಗೆ ಬೆಂಬಲ ಕೊಟ್ಟಿದ್ದೇನೆ, ಅವರಿಗೆ ಇಂಟರ್ಲಾಕ್ ಹಾಕಿ ಕೊಟ್ಟಿದ್ದೇನೆ. ಆ ಯುವಕ ಮಂಡಲದ ಎಲ್ಲರೂ ಇದರಲ್ಲಿಲ್ಲ, ಒಂದು 3-4 ಜನ ಮಾತ್ರ. ಯುವಕರ ಮೇಲೆ ನನಗೆ ಆಕ್ಷೇಪ ಅಲ್ಲ. ಇವತ್ತು ಯುವಕ ಮಂಡಲದ ಲೆಟ್ರೆಡನ್ನು ದುರುಪಯೋಗ ಮಾಡಿಕೊಂಡು ಯಾರೋ 4-5 ಜನ ಈ ಶಾಸಕರ ಕುಮ್ಮಕ್ಕಿನಿಂದ ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಇವತ್ತು ನನ್ನಂಥ ಒಬ್ಬ ಉದ್ಯಮಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಹಾಗಿದ್ದರೆ ಇವ್ರದ್ದು ಸರ್ಕಾರಿ ಜಾಗದಲ್ಲಿಲ್ವಾ? ನಾನು ಅದರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕಾ? ಅಂದರೆ ಯಾರು ನಾವು ಸಾಚ ಇದ್ದರೆ ಎಲ್ಲ ಸರಿ. ನಂದು ಇವತ್ತಿಗೂ ಹೇಳ್ತೇನೆ, ನಂದು ಅದರಲ್ಲಿ ಸರ್ಕಾರಿ ಜಾಗ ಅಲ್ಲ, ಅದು ಪಟ್ಟಾ ಜಾಗ. ನಂದು ಇದರಲ್ಲಿ ADC ರಿಪೋರ್ಟಲ್ಲಿ ಬಂದಿದೆ. ಅಡಂಗಲಲ್ಲಿ ನಮ್ಮದು ಹೆಸರಿದೆ, ಹಳೆಯ ಕೈಬರದ RTC ಇದೆ, ಎಲ್ಲವೂ ಇದೆ. ನಮಗೆ ADC ರಿಪೋರ್ಟಲ್ಲಿ ತಹಸೀಲ್ದಾರ್ ಹೇಳಿದ್ರೆ ಅದು ವರದಿ ಒಪ್ಪಿಗೆ ಆಗಿದೆ. ಸೊ ಇದು ಸುಮ್ಮನೆ ನನಗೆ ತೊಂದರೆ ಮಾಡಿ ನನಗೆ ಮಾನಸಿಕ ಶೋಷಣೆ ಮಾಡಬೇಕು ಅಂತ ಹೇಳುವಂಥ ಶಾಸಕರ ಕುಮ್ಮಕ್ಕಿಂದ ಇದಾಗ್ತಾಯಿದೆ. ಸರ್, ಇನ್ನೊಂದು ವಿಚಾರ, ಈ ಎಲ್ಲ
ದಾಖಲಾತಿಗಳು ಆಗಬೇಕು ಅಂತಿದ್ದರೆ NITK ಇರ್ಬೋದು ಅಥವಾ ಬೇರೆ ಬೇರೆ ಯೂನಿವರ್ಸಿಟಿಗಳ ಒಂದಷ್ಟು ದಾಖಲಾತಿಗಳು ಬೇಕಾಗ್ತದೆ. ಸೊ ಅದರ ಪ್ರೊಸೆಸ್ಗಳು ಯಾವ ರೀತಿಯಲ್ಲಿತ್ತು ಸರ್? ಸರ್ ನಿಮಗೆ ನಾನು ದಾಖಲೆಯನ್ನು ಕೊಡ್ತೇನೆ. ಇವತ್ತು ನನಗೆ ಆಲ್ರೆಡಿ ನೋಡಿ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಸ್ ಅಣ್ಣಾ ಯೂನಿವರ್ಸಿಟಿ, ಇವರು ಮ್ಯಾಪಿಂಗ್ ಮಾಡುವಂಥ ಸಂಸ್ಥೆ, ಚೆನ್ನೈ ಇದ್ದು. ಇವರು ಅವರ ಟೀಮ್ ಬಂದು 2 ದಿವಸ ಇದ್ದು ಇಡೀ ಮ್ಯಾಪಿಂಗ್ ಮಾಡಿ ನನ್ನ ಜಾಗಕ್ಕೆ CRZನ NOCಯನ್ನು ಇದರ ಮೇಲೆ ಕೊಟ್ಟದ್ದು, KCZM ಕೊಟ್ಟದ್ದು. ನೋಡಿ ಅವರು ಇಡೀ ಪ್ಲ್ಯಾನಿಂಗನ್ನು ಮಾಡಿದ್ದಾರೆ. ಅಂದರೆ ನನಗೆ ಎಲ್ಲ ರೀತಿಯ ಅನುಮತಿಯೂ ಆಗಿದೆ. ಇದು NITK ಅವರು ಕೊಟ್ಟಂಥ ವರದಿ ನೋಡಿ. ಇದಕ್ಕೋಸ್ಕರವೇ NITK ಅವರ ವರದಿ, NITK ಅವರು ಇದರದ್ದು ಫಿಸಿಬಲ್ ಇದೆ ಅಂತ ಹೇಳುವಂಥ ವರದಿಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಂಗೆ KCZM ಇದರಲ್ಲಿ ಏನೇನು ಕಾನೂನಲ್ಲಿ ಆಗಬೇಕು ಅದೆಲ್ಲವನ್ನೂ ಮಾಡಿದೆ. ಅದಿದ್ದರೂ ಉದ್ದೇಶಪೂರ್ವಕವಾಗಿ ನೋಡಿ, ಇವತ್ತು ಕರಾವಳಿಯಲ್ಲಿ ನೋಡಿ, ನಾನು ಅದಕ್ಕೆ ಆಕ್ಷೇಪ ಇಲ್ಲ. ನಂದು ಡೋರ್ ನಂಬರ್ ತಗೊಂಡು ದೊಡ್ಡ ದೊಡ್ಡ ರಿಸಾರ್ಟ್ಗಳನ್ನು ಮನೆಗಳನ್ನು ಮಾಡ್ತಾಯಿದ್ದಾರೆ. ಅದು ಯಾವುದೂ ಅಕ್ರಮ ಅಲ್ಲ. ನಾನು ಪಟ್ಟಾ ಜಾಗನಲ್ಲಿ ಕನ್ವರ್ಷನ್ ಮಾಡಿಕೊಂಡು CRZ NOC ಮಾಡಿಕೊಂಡು ಝೋನ್ ಚೇಂಜ್ ಮಾಡಿಕೊಂಡು ಸಿಂಗಲ್ ಲೇಔಟಿಗೆ ಅಪ್ಲೈ ಮಾಡಿ ಇನ್ನೂ ಕಂಪೌಂಡ್ ವಾಲ್ಗೆ ನಂದು ಅಕ್ರಮ ರೆಸಾರ್ಟ್ ಆಗಲಿಲ್ಲ. ಇನ್ನು ನಾನು ರೆಸಾರ್ಟ್ ಮಾಡಬೇಕಾ ಬೇಡವಾ ನಿಶ್ಚಯ ಆಗೋದು ಯಾವಾಗ? ಸಿಂಗಲ್ ಲೇಔಟ್ ಆದಮೇಲೆ ನಾನು ಅಪ್ಲೈ ಮಾಡಬೇಕು. ಇನ್ನೂ ಅದಾಗಲಿಲ್ಲ. ಓಕೆ, ನಾನು ರಿಸಾರ್ಟ್ ಮಾಡುವಂತ ಹೇಳಿ ಉದ್ದೇಶ ಇತ್ತು. ಇವತ್ತು ಅದನ್ನು ಬಿಟ್ಟಿದ್ದೇನೆ. ನನ್ನ ಸಾಧ್ಯ ಇಲ್ಲ ಇವರ ಉಪದ್ರವದಲ್ಲಿ ಯಾವುದು. ನಾನು ಅದನ್ನು ಜಾಗವನ್ನು ಮಾರುವ ನಿಶ್ಚಯ ಮಾಡಿ ಜಾಗ ಮಾರಿಬಿಟ್ಟಿದ್ದೇನೆ. ಇನ್ನೊಬ್ಬರಿಗೆ ಜಾಗ ಮಾರಬೇಕಾದ್ರೂ 9/11 ಸಿಗಬೇಕಾದ್ರೆ ಸಿಂಗಲ್ ಲೇಔಟ್ ಬೇಕು. ಅಂದರೆ ಪರಿಸ್ಥಿತಿ ನೀವು ಯೋಚನೆ, 3 ಬಾರಿ ಶಾಸಕನಾದಂಥವನು ಇಂಥ ತುಂಬ ಜನರಿಗೆ ಸಮಸ್ಯೆಗೆ ನಾನು ಅವರಿಗೆ ಸಹಾಯ ಮಾಡ್ತಾ ಇದ್ದಂಥವನು. ಯಾವುದೇ ಕಾಂಗ್ರೆಸ್ನವ ಜಾತಿ ಮತ ಧರ್ಮ ಪಕ್ಷ ಯಾರು ಬಂದರೂ ಯಾರಿಗಾದರೂ ಅಧಿಕಾರಿಗಳಿಂದ ತೊಂದರೆ ಆಗ್ತಾಯಿದ್ರೆ ನಾನು ಎದುರು ನಿಂತು ಸರಿ ಮಾಡ್ತಾಯಿದ್ದೆ. ಇವತ್ತು ನನ್ನ ಸಮಸ್ಯೆಗೆ ನಾನು ಧರಣಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಇಂಥ ಶಾಸಕರ ಕುಮ್ಮಕ್ಕಿನಿಂದ, ಇಂಥ ಒಬ್ಬ ಚೂರು ಕಾನೂನು ಗೊತ್ತಿಲ್ಲದ ಒಬ್ಬ ಕಮಿಷನರಿಂದ ಇವತ್ತು ಆಗ್ತಾಯಿದೆ. ಸರ್, ಮಾಜಿ ಶಾಸಕರದ್ದೇ ಈ ಪರಿಸ್ಥಿತಿ ಆದರೆ ಇನ್ನು ಜನಸಾಮಾನ್ಯರ ಗತಿ ಏನು ಸರ್? ಸರ್, ಜನಸಾಮಾನ್ಯರ ಕತೆ ಹೇಳಲಿಕ್ಕೆ ಪ್ರಯೋಜನ ಇಲ್ಲ. ಇವತ್ತು ನಾನು ನಿಶ್ಚಯ ಮಾಡಿದ್ದೇನೆ, ಇದಾದ ಮೇಲೆ ಇದು ನನ್ನ ವೈಯಕ್ತಿಕವಾಗಿ ಧರಣಿ ಮಾಡಿದಂಥದ್ದು. ಇದಾದ ಮೇಲೆ ಸಾರ್ವಜನಿಕರ ಸಮಸ್ಯೆಗಳನ್ನು ಹಿಡ್ಕೊಂಡು ಟೌನ್ ಪ್ಲಾನಿಂಗಲ್ಲಿ ದೊಡ್ಡ ಹೋರಾಟ ಮಾಡಲೇಬೇಕಾಗಿದೆ. ನೋಡಿ, ಇವತ್ತೊಬ್ಬರು ಯಾರೋ ಒಬ್ಬರು ಕಾಂಗ್ರೆಸ್ನ ಮೆಂಬರ್ ಆದವರು ಹೇಳ್ತಾಯಿದ್ರು, ಸರ್ ನಿಮ್ಮದಾದರೂ ಆಗ್ಬೋದು, ನಂದು 23ರಲ್ಲಿ ಕೊಟ್ಟ ಸಿಂಗಲ್ ಲೇಔಟು ಈಗ ಮೊನ್ನೆ ಸಿಕ್ಕಿತು ಅಂತ. ಆ ಲೆಕ್ಕದಲ್ಲಿ ಅವ್ರಿಗಿಂತ ನಾನು ಬೆಟ್ರ್ ಅಂತ ಆಯ್ತು. ಅವ್ರ ಪಾಪ ಧರಣಿ ಕೂತ್ಕೊಳ್ತಿರ್ಬೇಕಾಗ್ತದೆ. ಅಂದರೆ ಈ ಪರಿಸ್ಥಿತಿ ಇದೆ ಸರ್. ಫೈಲ್ ಅಷ್ಟು ಬಾಕಿ ಇದೆ. ಅಧ್ಯಕ್ಷರು ಮತ್ತು ಸದಸ್ಯರ ಮಾತನ್ನು ಕಮಿಷನರು ಕೇಳಲ್ಲ. ಕಮಿಷನರು ಖಾಲಿ ಕಮಿಷನ್ ತಗೊಳ್ಳೋದ್ರಲ್ಲಿ ದುಡ್ಡು ಮಾಡೋದ್ರಲ್ಲಿದ್ದಾರೆ ಬಿಟ್ಟರೆ ಯಾವುದೇ ಜನರ ಕೆಲಸ ಮಾಡೋದ್ರಲ್ಲಿಲ್ಲ. ಇದರ ಬಗ್ಗೆ ಖಂಡಿತ ಹೋರಾಟ ಆಗಬೇಕು. ನಾನು ಈಗ ಯಾಕೆ ಅದನ್ನು ಕೈ ತಗೊಳ್ತಾ ಇಲ್ಲ ಅಂದರೆ, ನಾನು ಎರಡನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ಯಶಸ್ಸಾಗೋದಿಲ್ಲ. ಇದು ನನ್ನ ವೈಯಕ್ತಿಕ ವಿಷಯದ ಬಗ್ಗೆ ನಾನಿವತ್ತು ಮಾಜಿ ಶಾಸಕನಾಗಿ ಅಲ್ಲ, ಒಬ್ಬ ಉದ್ಯಮಿಯಾಗಿ ಕೂತ್ಕೊಂಡದ್ದು. ನೆಕ್ಸ್ಟ್ ಇನ್ನು ನಮಗೆ ಜನರ ನನ್ನ ಒಂದು ದೇವಸ್ಥಾನದಲ್ಲಿ ಋತುಸಂಹಿತ ಯಾಗ ಇದೆ 11 ಅದರ ಮೇಲೆ ನಾವಿಲ್ಲಿ ಪ್ರತ್ಯೇಕವಾಗಿ ರಾತ್ರಿ ಹಗಲು ದಂಡನೆ ಮಾಡಬೇಕಾಗಿದೆ. ಇಲ್ಲಿ ಸಮಸ್ಯೆ ಸರಿ ಮಾಡಬೇಕಾದ್ರೆ ಅದು ಖಂಡಿತವಾಗಿ ಸಾರ್ವಜನಿಕರು ತುಂಬ ಸಮಸ್ಯೆಗಳು ನನ್ನ ಹತ್ರ ಇಲ್ಲಿ ಬಂದು ತುಂಬ ಜನ ಹೇಳಿ ಹೋಗ್ತಾ ಇದ್ದಾರೆ. ನಾನು ಮತ್ತೆ ಜನ ಸೇರಿಸಿ ಪ್ರತಿಭಟನೆ ಮಾಡೋದಿಲ್ಲ ಅಂತ ಮಾಡಿದ್ದೇನೆ. ಒಂದು ಮೈಕ್ ಹಾಕಲಿಲ್ಲ. ನಾನು ಜಸ್ಟ್ ಪೆಂಡಲ್ ಹಾಕಿ ನಾನೊಬ್ಬನೇ ಕೂತ್ಕೊಳ್ಳೋದು. ಯಾರೋ ನಮ್ಮ ಅಭಿಮಾನಿಗಳು, ನಮ್ಮ ಹತ್ರ ಸ್ನೇಹಿತರು, ನಮ್ಮ ಹತ್ರ ಉಪಕೃತ ಆದವರು ಬೆಂಬಲ ಅಂತ ಬಂದಿದ್ದಾರೆ ಬಿಟ್ಟರೆ ಅವರ ನೆನಪಿಟ್ಕೊಳ್ತಾರೆ. ಈ ಕಷ್ಟ ಕಾಲದಲ್ಲಿ ಅವರು ನಮ್ಮ ಜೊತೆ ಇದ್ದದ್ದು ನಂಗೆ ನೆನಪು. ಆದರೆ ನಾನು ಯಾರನ್ನು ಜನ ಸೇರಿಸಿ ಮಾಡುವಂಥ, ನಾನು ಸಿಂಗಲ್ ಆಗಿ ಮಾಡುವಂಥ ನಿಶ್ಚಯ ಮಾಡಿದ್ದೇನೆ. ನನಗೆ ನ್ಯಾಯ ಸಿಕ್ಕುವವರೆಗೆ ನ್ಯಾಯ ಅಂದರೆ ಏನು? ನಂಗೆ ಸಿಂಗಲ್ ಔಟ್ ಕೊಡಬೇಕು. ಯಾಕೆ? ಇವರ ಆದೇಶದ ಪ್ರಕಾರ ಮತ್ತು ಕಾನೂನು ಪ್ರಕಾರ. ಇಲ್ವಾ ಅವರು ನನಗೆ ಹಿಂಬರ ಕೊಡಲಿಕ್ಕಾಗಲ್ಲ ಅಂತ. ಆಗ ನಾನೇನು ಮಾಡ್ತೇನೆ, ಪುನಃ ಹೈಕೋರ್ಟಿಗೆ ಹೋಗ್ತೇನೆ, ಪುನಃ ಸೆಕ್ರೆಟರಿ ಹತ್ರ ಹೀಗೆ ಹೋಗ್ತೇನೆ. ನನಗೆ ಕಾನೂನು ಈಗ ಇವರ ಉಪಾಯ ಏನು ಅಂದರೆ, ಶಾಸಕರದ್ದು ಮೀಟಿಂಗ್ ಅಂಥೇಳಿ ಮುಂದೆ ಹಾಕಿ ಇದನ್ನು ಡ್ರ್ಯಾಗ್ ಮಾಡೋದು. ಇನ್ನೊಂದು ನೋಡಿ, 2 ವರ್ಷ ಆಯಿತು, ಇನ್ನೊಂದು ವರ್ಷ ತರೆದ್ರೆ ನಾನು ನನ್ನದೆಲ್ಲ ಶಕ್ತಿ ಕಳ್ಕೊಳ್ತೇವೆ ಅಂತ ಹೇಳುವಂಥ ಯೋಚನೆಯಲ್ಲಿದೆ. ಅದಕ್ಕೆ ನಾನು ಎಷ್ಟು ದಿವಸ ಆದರೂ, 15 ದಿವಸ ಆಗಲಿ, 1 ತಿಂಗಳಾಗಲಿ, ನಾನು ರಾತ್ರಿ ಕೂತ್ಕೊಳ್ಳಲ್ಲ. ನನ್ನ ಆಫೀಸ್ ಅವರ್ಸ್ 9:30ಯಿಂದ 5:30ವರೆಗೆ ನಾನು ಧರಣಿಯನ್ನು ಕೂತ್ಕೊಳ್ತೇನೆ ಒಬ್ಬರೇ ಅಂತ ನಿಶ್ಚಯ ಮಾಡಿದೆ. ಎಸ್ ಸರ್, ನಾವು ಆಯುಕ್ತರನ್ನು ಮಾತನಾಡಿಸಿದಾಗ ಅವರು ಹೇಳಿದರು ಅವರ ಹತ್ರ ಫೈಲ್ ಬಂದು ಒಂದು ತಿಂಗಳಾಯಿತು. ಯಾಕಂದರೆ ಇದು 2024 ಮಾರ್ಚ್ನಲ್ಲಿ ಕೊಟ್ಟಿದ್ದರು ಕೂಡ. ಸೊ ಸಿಂಗಲ್ ಲೇಔಟ್ಗೆ ಈಗ ಆಗ್ತಾ ಇರುವಂಥ ಪ್ರೊಸೆಸ್ಗಳಿಗೆ ಅವರಿಗೆ 1 ತಿಂಗಳಾಯಿತು ಸೊ ಅನ್ನುವಂಥ ಮಾತನ್ನು ಹೇಳಿದರು. ಸೊ ಇದರ ಬಗ್ಗೆ ಏನು ಹೇಳಿ ಸರ್? ನಾನು ಕೊಟ್ಟಂಥ ದಾಖಲೆ ಇಲ್ಲೇ ಇದೆ ನೋಡಿ. 20/3/2020ಕ್ಕೆ ನನಗೆ ಕೊಟ್ಟಿದ್ದೇನೆ. ಇವರೇ ಕಮಿಷನರಾಗಿ ಸುಮಾರು 1 ವರ್ಷ ಆಯಿತು. ಇವರೇ ನನ್ನದನ್ನು ಅಕ್ಟೋಬರಲ್ಲಿ ರಿಜೆಕ್ಟ್ ಮಾಡಿದವರು. ಇವರೇ ನನ್ನದನ್ನು ADC ರಿಪೋರ್ಟ್ ಮಾಡಿ ಕೊಡ್ತೇವೆ ಅಂತ ಹಿಂಬರ ಕೊಟ್ಟಂಥವ್ರು. ಇದೇ ಕಮಿಷನರು, ಬೇರೆ ಕಮಿಷನರಲ್ಲ. ಇವರೇ ನನಗೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಹೇಳಿದಂಥವ್ರು. ಇವರೇ ನಗರಾಭಿವೃದ್ಧಿ ಪ್ರಾಧಿಕಾರದ ನಿರ್ಣಯ ಆಗಿದೆ,
ನಗರಾಭಿವೃದ್ಧಿ ಪ್ರಾಧಿಕಾರದ ಸರ್ವಸ್ವರು ಶಾಸಕರ ಆಕ್ಷೇಪ ಇದ್ದರೂ ಬಹುಮತದಿಂದ, ಅವರ ಬಹುಮತದಿಂದ ನನಗೆ ನಿಯಮಾನುಸಾರ ಕಾನೂನುಸಾರ ಕೊಡಬೇಕು ಅಂತ, ಅಂದರೆ ಕಾನೂನು ಪ್ರಕಾರ ಕೊಡಬೇಕು ಅಂತ ಅವರು ಮಾಡಿದ್ದಾರೆ. ಅದು ಯಾವಾಗ ಮಾಡಿದ್ದಾರೆ? ಆಗಸ್ಟಲ್ಲಿ ಮಾಡಿದ್ದಾರೆ. ಕಾನೂನು ಪ್ರಕಾರ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿರ್ಣಯ ಆದ ಮೇಲೆ ಇವರು ನೇರವಾಗಿ ಕೊಡಬೇಕು, ಅಥವಾ ಅದು ಕಾನೂನು ಬಾಹಿರವಾದ ನಿರ್ಣಯ ಆದರೆ ಇವರೇ ರದ್ದು ಮಾಡಲಿಕ್ಕಿಲ್ಲ, ಇವರು ಡೈರೆಕ್ಟ್ರಿಗೆ ಬರಿಬೇಕು. ಇವ್ರು ನೋಡಿ ಕಾನೂನನ್ನು ಬಿಟ್ಟೇ ಮಾಡ್ತಾರೆ, ಇವರು ಡೈರೆಕ್ಟ್ರಿ ಬರಿಬೇಕು, ಯಾರು? ಕಮಿಷನರು. ಇದು ಕಾನೂನು ಬಾಹಿರವಾಗಿ ನಿರ್ಣಯ ಮಾಡಿದ್ದಾರೆ. ಹಾಗಾಗಿ ಈ ನಿರ್ಣಯವನ್ನು ರದ್ದು ಮಾಡಬೇಕು ಅಂತ ಇವರಿಗೆ ರದ್ದು ಮಾಡಲಿಕ್ಕೆ ಅಧಿಕಾರ ಇಲ್ಲ. ನಿರ್ಣಯ ಇದ್ದ ಮೇಲೆ ನಿರ್ಣಯದ ವಿರುದ್ಧ ಇವರು ಕ್ರಮ ಕೈಗೊಳ್ಳಲಿಕ್ಕಿಲ್ಲ, ನಿರ್ಣಯದ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಇವರು ಡೈರೆಕ್ಟ್ರಿ ಬರೆದು ಡೈರೆಕ್ಟ್ರಿಂದ ಡೈರೆಕ್ಷನ್ ಬರಬೇಕಿತ್ತು, ಆದರೆ ಅದನ್ನು ಮಾಡಲಿಲ್ಲ. ಎಲ್ಲವೂ ಇವರೇ ಮಾಡಿದ್ದು. ಇದರ ಹಿಂದೆ ಇರೋದು ಕಮಿಷನ್ರ ಹಿಂದೆ ಈ ಕುಮ್ಮಕ್ಕ. ನಾನಿವತ್ತು ರಾಜ್ಯ ಸರ್ಕಾರವನ್ನು ದೂರ್ತಾ ಇಲ್ಲ, ನಗರಾಭಿವೃದ್ಧಿ ಪ್ರಾಧಿಕಾರದ ಬೋರ್ಡನ್ನು ದೂರ್ತಾ ಇಲ್ಲ, ನಾನು ದೂರ್ತಾ ಇರೋದು ಕಮಿಷನ್ರಿಗೆ ಕುಮ್ಮಕ್ಕೆ ಕೊಡ್ತಾ ಇರುವಂಥ ಶಾಸಕರು. ಸರ್, ಇಲ್ಲಿ ಭಾಳ ಪ್ರಮುಖವಾಗಿ ಗಮನಿಸಬೇಕು, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರೋಕರ್ಗಳ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಆಯುಕ್ತರೇನಿದ್ದಾರೆ, ಆಯುಕ್ತರು ಒಂದಷ್ಟು ಹಣವನ್ನು ಜನಸಾಮಾನ್ಯರಿಂದ ತಗೊಳ್ತಾ ಇದ್ದಾರೆ, ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅನ್ನುವಂಥ ಅಳಲುಗಳು ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀವಿ? ಸರ್, ಇಲ್ಲಿ ಕೆಲವರು ಬಂದರು ನನಗೆ, ಕಾಂಗ್ರೆಸ್ನವರು. ಅವ್ರು ಹೇಳ್ತಾರೆ ನಮ್ಮ ಫೈಲಿಗೆ ನಾನು 50 ರೂಪಾಯಿ ಕೊಟ್ಟಿದ್ದೆ, ಕಾಂಗ್ರೆಸ್ನ ಪಂಚಾಯತ್ ಮೆಂಬರ್, ನಾನು 50 ರೂಪಾಯಿ ಕೊಟ್ಟಿದ್ದಾನೆ ಇವನಿಗೆ ಅಂತ. ಈ ಕಮಿಷನ್ ಈ ಮಟ್ಟಕ್ಕೆ ನೋಡಿ. ಮುಂಚೆ ಎಲ್ಲ ಒಂದು ಕಮಿಷನರ್ ಅಂದರೆ ಗೌರವ ಇತ್ತು. ಇದು ಕಮಿಷನರಿಗೆ ಇದರಲ್ಲಿ ಏನು ಬರಲ್ಲ, ಇದರಲ್ಲಿ TPM ಪಾತ್ರ, ಟೆಕ್ನಿಕಲ್ ರಿಪೋರ್ಟಿಂದ ಅದರ ಪ್ರಕಾರ. ಈಗ TPM ನನ್ನದರಲ್ಲಿ ಕೊಡಬೇಕು ಅಂತ ಬರೆದಿದ್ದಾರೆ. ಸೊ ಇದು ಕಮಿಷನರು ಇದರಲ್ಲಿ ಮಧ್ಯದಲ್ಲಿ ಏನೂ ಇಲ್ಲ, ಕಮಿಷನ್ ತಗೊಳ್ಳಿಕ್ಕೆ ಮಾಡ್ತಾ ಇರೋದು ಇವರು. ಅಂದರೆ ಒಳ್ಳೆ ಈ ನಗರಸಭೆಯಲ್ಲಿ ಪೌರಾಯುಕ್ತರಾಗಿದ್ದಾಗ ಒಮ್ಮೆ ಅವ್ರ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಇಲ್ಲಿ ಮೊನ್ನೆ ಲೋಕಾಯುಕ್ತದವರು ಅವ್ರನ್ನ ಗಮನಿಸ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೀವು ಸಾಮಾನ್ಯ ಜನರ ಹತ್ರ ಕೇಳಿ, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಈ ಎಲ್ಲ ವಿಚಾರ ಗಮನಿಸಿದಾಗ ಬೆಳಗಿಂದ ನೀವು ಅನಿರ್ದಿಷ್ಟಾವಧಿಯ ಪ್ರತಿಭಟನೆಗೆ ಕೂತಿದ್ದೀರಿ. ಸೊ ಆಯುಕ್ತರಿರ್ಬೋದು, ಅಧ್ಯಕ್ಷರಿರ್ಬೋದು ಬಂದು ಮಾತನಾಡಿಸುವಂಥ ಪ್ರಯತ್ನಗಳನ್ನು ಮಾಡಿದರೆ ಏನು ಭರವಸೆಗಳನ್ನು ಕೊಟ್ಟಿದ್ದಾರೆ? ಸರ್, ನನಗೆ ಪ್ರಥಮವಾಗಿ ನಾನು 9:30 ಗಂಟೆ ಬಂದೇನೆ. ಆಗ ಫಸ್ಟಾಗಿ ಅಧ್ಯಕ್ಷರು ಬಂದಿದ್ದರು. ಅವ್ರು ಹೇಳಿದರು, ನಾವೆಲ್ಲ ನಿರ್ಣಯ ಕೊಟ್ಟಿದ್ದೇವೆ ಸರ್, ನೀವು ಯಾಕೆ ಧರಣಿ ಕೂತ್ಕೊಳ್ತೀರಿ, ಕಮಿಷನ್ ಹತ್ರ ಮಾಡಿಸ್ಕೊಳ್ಳಿ ನೀವು ಅಂತ ಹೇಳಿದರು. ನಾನು ಹೇಳಿದೆ, ನಿಮ್ಮ ಬಗ್ಗೆ ನಂದೇನು ಆಕ್ಷೇಪ ಇಲ್ಲ, ಅಥವಾ ನೀವು ನಿಮ್ಮ ಬಾಡಿಯ ಬಗ್ಗೆ ನನಗೆ ಆಕ್ಷೇಪ ಇಲ್ಲ, ನೀವು ನಿರ್ಣಯ ಮಾಡಿದೆ. ಅವ್ರು ಹೇಳಿದರು, ಸರ್, ಒಮ್ಮೆ ನಿರ್ಣಯ ಮಾಡಿದ ಮೇಲೆ ಸರ್ಕಾರದಿಂದ ಕೊಡಬೇಕು ಅಂತ ಹೇಳುವ ಆದೇಶದಲ್ಲಿ 20/1/2020 ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಗೆ ಮಂಡಿಸಿ ಕೊಡಿ ಅಂತಿಲ್ಲ, ನೇರವಾಗಿ ಕಮಿಷನ್ಗೆ ಡೈರೆಕ್ಷನ್ ಇರೋದು. ಹಾಗಾಗಿ ಅವರು ನಾನೇನು ಮತ್ತೆ ಮಾಡುವಾಗಿಲ್ಲ, ನಾವು ಇನ್ನೊಮ್ಮೆ ನನ್ನ ಸದಸ್ಯರು ಇನ್ನೊಮ್ಮೆ ಮೀಟಿಂಗ್ ಇಡಬಾರ್ದು, ಅವರೇ ಮಾಡಲಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವರ ನಿಲುವನ್ನು ಸ್ವಾಗತಿಸಿದ್ದೇನೆ. ಆದರೆ ನಾನು ಯಾವುದೇ ಕಾರಣಕ್ಕೆ ನಾನು ಹೇಳಿದೆ, ನನಗೆ ನಿಮ್ಮ ಮೇಲಲ್ಲ ಕಮಿಷನರ ಮೇಲೆ ನನಗೆ ಇದು ಸಿಕ್ಕುವವರೆಗೆ ನಾನು ಮಾಡಲ್ಲ ಅಂತ ಹೇಳಿದ್ದೇನೆ. ಆಮೇಲೆ ಕಮಿಷನರು ಬಂದು ಹೇಳಿದರು, ಸರ್, ನಾನು ಹೈಕೋರ್ಟಿಗೆ ನನಗೆ ಪತ್ರವನ್ನು ಕೊಟ್ಟರು, ನಾನು ಹೈಕೋರ್ಟಿಗೆ ಇದರ ಕಾನೂನು ಅಭಿಪ್ರಾಯನ ತಗೊಳ್ಳಿಕ್ಕೆ ಮಾಡಿದ್ದೇನೆ ಅಂತ. ನೋಡಿ, ಈ ಥರ ಒಂದು ಲೆಟ್ರ್ ಕೊಟ್ಟರು ನನಗೆ ಈಗ ಬೆಳಿಗ್ಗೆ ಬಂದು. ನಾನು ಹೇಳಿದೆ, ನೀವು ಏನೇ ಲೆಟ್ರ್ ಕೊಡಿ, ನನಗೆ ನೀವು ಸಿಂಗಲ್ ಲೇಔಟ್ ಕೊಡಬೇಕು, ಇಲ್ಲದಿದ್ದರೆ ನನಗೆ ಹಿಂಬರ ಕೊಡಬೇಕು, 2ರವರೆಗೆ ನಾನು ಹೋಗಲ್ಲ. ನೀವು 10 ದಿವಸ ಮಾಡಿ, ಕಾನೂನು ಸುವ್ಯವಸ್ಥೆ ಕಾನೂನು ಅಭಿಪ್ರಾಯ ಅಂತ 10 ದಿವಸ ಮಾಡಿ ಅಂತ ಹೇಳಿದೆ. ನನಗೆ ಅದರಲ್ಲಿ ಏನಿಲ್ಲ, ನನಗೆ ಆ ಕ್ರಮ ಆಗುವವರೆಗೆ ನಾನು ಯಾವುದೇ ಪ್ರತಿಭಟನೆಯಿಂದ ಹಿಂದೆ ಬರೋದಿಲ್ಲ ನಿಶ್ಚಯ ಮಾಡಿದ್ದೇನೆ. ಸರ್, ಈ ಎಲ್ಲ ವಿಚಾರ ಗಮನಿಸಿದಾಗ ನೀವು ಹಿಂದಿನ ಪತ್ರಿಕಾಗೋಷ್ಠಿಗಳಲ್ಲಿ ನಾವುಗಳು ಗಮನಿಸಿದಾಗ ಮುಂದಿನ ಬಾರಿ ಚುನಾವಣೆಗೆ ನಿಲ್ತೇನೆ ಅಂತ ಹೇಳಿದ್ರಿ. ಸೊ ಈ ಪ್ರತಿಭಟನೆಯಿಂದ ಏನಾದರೂ ಮುಂದಿನ ಚುನಾವಣೆಗೆ ಏನಾದರೂ ಎಫೆಕ್ಟ್ ಆಗ್ತದೆ? ಸರ್, ಚುನಾವಣೆಗೆ ಇದಕ್ಕೂ ಸಂಬಂಧ ಇಲ್ಲ. ನಾನು ಸಾರ್ವಜನಿಕ ಹೋರಾಟ ಅಲ್ಲ ಸರ್. ಚುನಾವಣೆಗೆ ಯಾವುದು ಸಾಕಾರ ಆಗ್ತದೆ ಅಂದರೆ, ನಾನು ಸಾರ್ವಜನಿಕ ಹೋರಾಟ ಮಾಡಿದರೆ ಚುನಾವಣೆಗೆ ಪ್ರಯೋಜನ ಆಗ್ತದೆ. ಇದು ನನಗೆ ಮೈನಸ್ಸೇ. ನೀವು ನಿಮ್ಮ ಇದರಲ್ಲಿ ನೋಡಿ, ರಘುಪತಿ ಭಟ್ರು ವೈಯಕ್ತಿಕ ಅದೆಲ್ಲ ಮಾಡಿಸೋದು ಸೋಷಿಯಲ್ ಮೀಡಿಯಾದಲ್ಲಿದೆ. ಆದರೆ ನನಗಿದು ಅನಿವಾರ್ಯ. ನನ್ನ ವೈಯಕ್ತಿಕ ಒಂದು ಉದ್ಯಮದ ಸಂಕಷ್ಟದಲ್ಲಿದೆ, ನಾನು ತುಂಬ ಸಮಸ್ಯೆಯಲ್ಲಿದ್ದೇನೆ, ಅದಕ್ಕೋಸ್ಕರ ನಾನು ನಿಲ್ತಾ ಇರೋದು. ಇದರಿಂದ ನನಗೆ ಚುನಾವಣೆಗೆ ಒಂದಷ್ಟು ಮೈನಸ್ ಆಗ್ಬೋದು, ಇದರಿಂದ ಪ್ಲಸ್ ಆಗೋದಿಲ್ಲ. ಈ ಹೋರಾಟದಿಂದ ನನಗೆ ಚುನಾವಣೆಗೆ ₹1 ಪ್ರಯತ್ನ ಆಗೋದಿಲ್ಲ. ನನಗೆ ಪ್ಲಸ್ ಯಾವುದಾಗ್ತದೆ ಅಂದರೆ, ನೆಕ್ಸ್ಟ್ ನಾನು ಇನ್ನೊಮ್ಮೆ ಇಲ್ಲಿ ಜನರ ಸಮಸ್ಯೆ ಕೂತ್ಕೊಳ್ತೇನಲ್ಲ, ಆಗ ಚುನಾವಣೆಗೆ ಪ್ಲಸ್ ಆಗ್ತದೆ. ಮರಳು ಸಿಗ್ತಾ ಇಲ್ಲ. ನಾನು 8 ದಿವಸ ನಾನು MLA ಇದ್ದಾಗ DC ಆಫೀಸಲ್ಲಿ ಧರಣಿ ಕೂತ್ಕೊಂಡು ಕಳೆದ ಬಾರಿ MLA ಆಗಿದ್ದಾಗ ಮಾಡಿಕೊಟ್ಟದ್ದು. ಈಗ 3 ವರ್ಷ ಆಯಿತು, ಮರಳು ಸಿಗ್ತಾ ಇಲ್ಲ. ಅದಕ್ಕೆ ಧರಣಿ ಕೂತ್ಕೊಂಡ್ರೆ ನನಗೆ ಚುನಾವಣೆ ಪ್ಲಸ್ ಆಗ್ಬೋದು. 9/11 ಸಿಗ್ತಾ ಇಲ್ಲ ಜನರಿಗೆ ಸಮಸ್ಯೆ, ಅದಕ್ಕೆ ಧರಣಿ ಕೂತ್ಕೊಂಡ್ರೆ ನಂಗೆ ಪ್ಲಸ್ ಆಗ್ಬೋದು. ಇನ್ನು ತುಂಬ ಸಮಸ್ಯೆಗಳಿದೆ ಜನರು, ಅದರ ಬಗ್ಗೆ ಕೂತ್ಕೊಂಡ್ರೆ ಪ್ಲಸ್ ಆಗ್ಬೋದು. ಬಿಟ್ಟರೆ ಇದು ನಾನು ವೈಯಕ್ತಿಕ ಕೂತ್ಕೊಂಡಾಗ ಜನ ಅದಕ್ಕೋಸ್ಕರ ಯಾರು ನಂಗೆ ಓಟ್ ಹಾಕಲ್ಲ. ಇದು ನನಗೆ ಈ ಅರಿವಿದೆ. ಈಗ ನಾನು ಅನಿವಾರ್ಯವಾಗಿ ವೈಯಕ್ತಿಕವಾಗಿ ಸಮಸ್ಯೆ ಎದುರಿಸ್ತಾ ಇದ್ದೇನೆ, ನನಗೆ ನ್ಯಾಯ ಬೇಕು ಅಂತ ನಾನು ಕೂತ್ಕೊಂಡದ್ದು. ಸರ್, ಮನೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರಿತೀರಿ, ಆ ಬಳಿಕ ನಿಮಗೆ ಗೊತ್ತಿರ್ಬೋದು, ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು 18 ಪೇಜ್ಗಳ PDF ಓಡಾಡ್ತಾ ಇದೆ. ಸೊ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನು ಲಗತ್ತಿಸಲಾಗ್ತದೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಿ? ಸರ್, ಅದರ ಬಗ್ಗೆ ನಾನು ವಿವರ ಕೊಟ್ಟದ್ದು ನೋಡಿ. ಅವರು ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕ್ಲಿಯರಾಗಿ ಹೇಳಿದ್ದಾರೆ,
ಆ ಸರ್ಕಾರದ ಕಾರ್ಯದರ್ಶಿಗಳು ಒಂದು 7/3/25 ತನಿಖೆಗೆ ಆದೇಶ ಮಾಡಿದ್ದಾರೆ. ವರದಿ ನೀಡುವ ಸೂಚಿಸಿದ್ದು ಈ ಬಗ್ಗೆ ವರದಿ ಸಲ್ಲಿಸಿರುವುದಿಲ್ಲ ಅಂತ. ಸರ್, ಅವರಿಗೆ ಓದ್ಲಿಕ್ಕೆ ಬರ್ತದಾ ಇಲ್ವಾ, ಅಥವಾ ಅವರಿಗೆ ಕಾನೂನಿನ ಅರಿವು ಇಲ್ವಾ, ಅಥವಾ ಉದ್ದೇಶಪೂರ್ವಕ ಮಾಡ್ತಾ ಮತ್ತೆ ಗೊತ್ತಾಯಿಲ್ಲ. 14/1/2026 ನಿಮಗೆ ನಾನು ಇದನ್ನು ಕೊಡ್ತೇನೆ, ನೀವು ಪ್ರಕಟಿಸಿ. ಇದರಲ್ಲಿ ಇದೇ ಸಮಸಂಖ್ಯೆ ಪತ್ರ ಸಂಖ್ಯೆ 7/3/25 ಉಲ್ಲೇಖದ ಪ್ರಕಾರವೇ ಇವರು ಕ್ಲಿಯರ್ ಆಗಿ ಸೆಕ್ರೆಟರಿ ಅವರು ಹೇಳಿದ್ದಾರೆ. ಸೆಕ್ರೆಟರಿ ಏನು ಹೇಳಿದ್ದಾರೆ ಅಂದರೆ, ಹಾಗಾಗಿ ವಲಯ ನಿಯಮ ಹಾಲಿ ರಸ್ತೆಯನ್ನು ಪಶ್ಚಿಮ ವಿಸ್ತರಿಸಿ ನಿಯಮಾನುಸಾರ ವಿನ್ಯಾಸವನ್ನು ಕ್ರಮವಹಿಸಲು ಪ್ರಾಧಿಕಾರ ನೀಡುವರಕ್ಕೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗಿದೆ. 7/3/25 ವರದಿ ಇಲ್ಲಿದೆ. ಆದ್ದರಿಂದ ತಾವು ಸಲ್ಲಿಸಿದ ವರದಿಯಂತೆ ಕೈಗೊಳ್ಳುವಕ್ಕಾದ ಕ್ರಮಕ್ಕೆ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಯಾರಿದು ಹಾಕಿದ್ದು? ಸೆಕ್ರೆಟರಿ, ಸರ್ಕಾರದ ಕಾರ್ಯದರ್ಶಿ, ನಗರಾಭಿವೃದ್ಧಿ. ಇದಕ್ಕಿಂತ ಮೇಲೆ ದೊಡ್ಡ ಅಧಿಕಾರಿ ಇದರಲ್ಲಿಲ್ಲ. ಅವರೇ ಹಾಕಿದ್ದಾರೆ. ಕಮಿಷನರು ನೋಡಿ, ನಿರ್ದೇಶಕರ ಅಗತ್ಯ ಕ್ರಮಕ್ಕೆ ಹಾಕಿದ್ದಾರೆ, ಅವರೇ ಹಾಕಿದ್ದಾರೆ. ಹಾಗಾಗಿ ಶಾಸಕರ ಒಂದು ವ್ಯಕ್ತಿತ್ವ, ಶಾಸಕರ ಈ ಒಂದು ಪತ್ರದ ಒಂದು ಬೆಲೆ ಏನು ಅಂತ ಇದನ್ನು ಯಾರಾದರೂ ಓದಲಿಕ್ಕೆ ಬರುವಂಥವ್ರು ದಯವಿಟ್ಟು ಇದನ್ನು ನೋಡಬೇಕು, ಜ್ಞಾನ ಇರುವಂಥವ್ರು ನೋಡಬೇಕು. 7/3/25 ವರದಿ ಬಂದು 14/1 ಡೈರೆಕ್ಷನ್. ಇದನ್ನು ನಾನು ಪತ್ರಿಕಾಗೋಷ್ಠಿಯಲ್ಲೂ ನಿಮಗೆ ಕೊಟ್ಟಿದ್ದೇನೆ. ಸೊ ಹಾಗಿದ್ದರೆ ಶಾಸಕರು ಜನರನ್ನು ದಾರಿ ತಪ್ಪಿಸಿ ಅದು ಕೋರ್ಟಲ್ಲಿದೆ. ಸರ್, ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಇವ್ರದ್ದೇ ಜನರಿಂದ ಕರಾವಳಿ ಯುವಕ ಮಂಡಲದವರಿಂದ PIL ಹಾಕ್ಸಿದ್ದಾರೆ. ಇವರೇ ಹಾಕ್ಸಿದ್ದು, ಇವರೇ ಅಡ್ವೊಕೇಟ್ ನೇಮಕ ಮಾಡಿದ್ದು. ಹಾಕಿಸಿ ಅಲ್ಲಿ ಇನ್ನೂ ಅಡ್ಮಿಟ್ ಆಗಲಿಲ್ಲ ಸರ್. ಇಟ್ಸ್ ಇನ್ ದ ನೋಟಿಸ್ ಪೀರಿಯಡ್. ಸುಪ್ರೀಂ ಕೋರ್ಟ್ ಇದೊಂದು ಆದೇಶ ಇದೆ, ನಾನು ನಿಮ್ಗೆ ಹೇಳ್ತೇನೆ ವೀಕ್ಷಕರಿಗೆ. ಅದರಲ್ಲಿ ಯಾವುದೇ ಕೋರ್ಟಲ್ಲಿ ಸ್ಪೆಸಿಫಿಕ್ ಆದಂಥ ಡೈರೆಕ್ಷನ್ ಇಲ್ಲದೇ ಇದ್ದರೆ ಅಥವಾ ಇಂಟ್ರೀಮ್ ಆರ್ಡರ್ ಇಲ್ಲದಿದ್ದರೆ ನಿಮಗೆ ಯಾವುದೇ ಕ್ರಮವನ್ನು ಪೆಂಡಿಂಗ್ ಇಡಬಾರ್ದು ಅಂತ ಆದೇಶ ಇದೆ. ನನ್ನದರಲ್ಲಿ ಹೈಕೋರ್ಟಲ್ಲಿ ಇನ್ನೂ ಅಡ್ಮಿಟ್ ಆಗಲಿಲ್ಲ ಸರ್. ಇಟ್ ಈಸ್ ಜಸ್ಟ್ ನೋಟಿಸ್ ಪೀರಿಯಡಲ್ಲಿದೆ. ಅಡ್ಮಿಟ್ ಆಗಿ ಯಾವತ್ತೂ ಒಂದು ಡೈರೆಕ್ಷನ್ ಬಂದರೆ ಹೌದು. ಹಾಗಾಗಿ ಇವರಿಗೆ ಆ ಕಾರಣಕ್ಕೋಸ್ಕರ ಇದನ್ನು ಪೆಂಡಿಂಗ್ ಇಡಲಿಕ್ಕೆ ಆಗೋದಿಲ್ಲ. ಅದನ್ನು ತೋರಿಸ್ಕೊಂಡು ಜನರಿಗೆ ತಪ್ಪಿಸಲಿಕ್ಕೆ ಒಂದು ವರದಿ ಆಗಲಿಲ್ಲ, ಈ ಥರ ಎಲ್ಲ ಸುಳ್ಳು ಪತ್ರವನ್ನು ಬರೆದಿದ್ದಾರೆ. ನನಗೆ ಇದರ ಬಗ್ಗೆ ಅಧ್ಯಯನ ಇದೆ. ನಾನು 3 ಬಾರಿ ಶಾಸಕನಾದವನು. ನಗರಾಭಿವೃದ್ಧಿ ಇಲಾಖೆ, ಟೌನ್ ಪ್ಲ್ಯಾನಿಂಗ್, ZRR ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗಿದೆ. ನಾನೊಂದು ರೀತಿ PhD ಮಾಡಿದ್ದೇನೆ. ಯಾಕಂದರೆ ನಾನೊಬ್ಬ ಶಾಸಕನಾಗಿದ್ದಾಗ ಒಂದು ಕಾನೂನನ್ನು ಅಧ್ಯಯನ ಮಾಡಿ ಹೋರಾಟ ಮಾಡ್ತಾ ಇದ್ದಂಥವನು. ಈ ನಗರಾಭಿವೃದ್ಧಿ ಪ್ರಾಧಿಕಾರಯ ZRRನ ಈಚ್ ಇಂಚ್ ನನಗೆ ಗೊತ್ತಿದೆ. ಹಾಗಾಗಿ ನನ್ನ ಫೈಲಲ್ಲಿ ಏನಿದ್ದು ಕಾನೂನು ಪ್ರಕಾರ ಮಾಡ್ತಾರೆ. ಇವರು ಸುಮ್ಮನೆ ಜನದಾರಿತ. ನನಗಿವತ್ತು ಅವರು ಉತ್ತರ ಕೊಡಬೇಕು. 7/3/25 ವರದಿ ಬರಲಿಲ್ಲ ಹೇಳ್ತಾ ಇದ್ದಾರೆ. ನಾನಿವತ್ತು ಮಾಧ್ಯಮದ ಮೂಲಕ ಅವ್ರು ಹೇಳಬೇಕು, 7/3/25 ವರದಿ 14/1/2026 ವರದಿ ಯಾವುದು? ಅದು ಯಾವ ಆದೇಶ? ಹಾಗಿದ್ದು ಇವ್ರಿಗೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ, ಗೊತ್ತಿದ್ದು ಮಾಡಿದ್ದಾರಾ, ಅಥವಾ ಜನರನ್ನು ತಪ್ಪಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಉತ್ತರವನ್ನು ಸಾರ್ವಜನಿಕರಿಗೆ ಕೊಡಬೇಕು. ಅವರೇನು ವ್ಯಕ್ತಿಗತ ವ್ಯಕ್ತಿ ಅಲ್ಲ. ಇವತ್ತು 2,25,000 ಜನರಿಂದ ಸಂವಿಧಾನಬದ್ಧವಾಗಿ ಆಯ್ಕೆಯಾದಂಥ ಶಾಸಕರು ಒಬ್ಬ ಚೀಫ್ ಸೆಕ್ರೆಟರಿಗೆ ಸುಳ್ಳು ಪತ್ರವನ್ನು ಬರೀಲಿಕ್ಕೆ ಆಗ್ತದಾ? ಈ ಪತ್ರವೇ ಅವರ ಶಾಸಕತ್ವದ ಇದನ್ನು ಕ್ವಶನ್ ಮಾಡ್ತದೆ. ನೀವು ಹೇಳಿದ್ದಕ್ಕೆ ನಾನು ಹೇಳೋದು ದೊಡ್ಡ ಒಂದು ಅಪರಾಧ. ಇವರು ಜನರನ್ನು ದಾರಿ ತಪ್ಪಿಸುವಂಥದ್ದು. ಇದನ್ನು ಅವರು ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅಂತ ನಾನು ಹೇಳ್ತೇನೆ. ಸರ್, ಭಾಳ ಪ್ರಮುಖವಾಗಿ ಗಮನಿಸಬೇಕು ಅಂತೇಳಿ, ತಾವು BJP ಪಕ್ಷದಲ್ಲಿ 3 ಬಾರಿ ಶಾಸಕರಾಗಿದ್ದವರು, ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದವರು. ಪಕ್ಷದ ಹಿರಿಯರು ಏನಾದರೂ ಇದರ ಬಗ್ಗೆ ಏನಾದರೂ ತಮ್ಮ ಹತ್ರ ಮಾತಾಡಿದರೆ ಅಥವಾ ನೀವೇನಾದರೂ ಅವರ ಗಮನಕ್ಕೆ ತಂದಿದ್ದೀರಾ, ಹೇಗೆ? ನಿನ್ನೆ ಸುನಿಲ್ ಕುಮಾರ್ ಅವರು ಫೋನ್ ಮಾಡಿದ್ದಾರೆ ನನಗೆ. ಯಾಕಂದರೆ ನಾನು ಪತ್ರಿಕಾಗೋಷ್ಠಿಯ ವಿಡಿಯೋವನ್ನು ಮತ್ತು ನನ್ನ 14/1/2026 ಆದೇಶ, 21/2000 ಆದೇಶ ಮತ್ತು ನಾನು ಲೋಕಾಯುಕ್ತಕ್ಕೆ ಸಲ್ಲಿಸಿದಂಥ ದೂರು ಅರ್ಜಿ, ಅಂದರೆ ಮೊನ್ನೆ 14 ಅದರಲ್ಲಿ ಪೂರ್ತಿ ವಿವರ ಇದೆ. ಅದನ್ನು ಎಲ್ಲರಿಗೂ ಕಳಿಸಿದ್ದೇನೆ. ನಾನು RSSನ ಎಲ್ಲ ಟಾಪ್ ರಾಷ್ಟ್ರೀಯ ಮಟ್ಟದ ಮುಕುಂಜಿ ಅಂತ ಹಿರಿಯರು ನಮ್ಮನ್ನೆಲ್ಲ ಬೆಳೆಸಿದವರು, ಅವರಿಗೂ ಕಳಿಸಿದ್ದೇನೆ. ನಮ್ಮ BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವರಿಗೂ ಕಳಿಸಿದ್ದೇನೆ. ಅವರು ನನಗೆ ಮೆಸೇಜಲ್ಲಿ ವಾಪಸ್ ಹಾಕಿದ್ದಾರೆ, ನಾವು ಇದರ ಬಗ್ಗೆ ಗಮನಿಸ್ತೇವೆ ಅಂತ ಹಾಕಿದ್ದಾರೆ. ಮತ್ತು ಎಲ್ಲ ಶಾಸಕರುಗಳಿಗೆ ಹಾಕಿದ್ದೇನೆ, ಎಲ್ಲ BJPಯ ಲೀಡರ್ಸ್ಗಳಿಗೆ ಹಾಕಿದ್ದೇನೆ, MP ಗಳಿಗೆ ಹಾಕಿದ್ದೇನೆ. ಯಾಕಂದರೆ ನಾನು ಅಲ್ಲಿ ಕೆಲಸ ಮಾಡಿದಂತು, ಈಗ ನನ್ನನ್ನು ಉಚ್ಚಾಟನೆ ಮಾಡಿದರು, ಅಲ್ಲಿ ಕೆಲಸ ಮಾಡಿದಂತು, ನಾನು ಏನು ಅಂತ ಹೇಳೋದು ಅವ್ರಿಗೆ ಗೊತ್ತಿದೆ. ಎಲ್ರಿಗೂ ಹಾಕಿದ್ದೇನೆ. ಸುನೀಲ್ ಕುಮಾರ್ ಒಬ್ಬರು ಮಾತಾಡಿದ್ದಾರೆ, MP ಅವರು ನನಗೆ ಮಾತಾಡಲಿಲ್ಲ, ಯಾವ ಶಾಸಕರುಗಳು ಮಾತಾಡಲಿಲ್ಲ, ಏನಾಗಿದೆ ಅಂತಲೂ ಯಾರೂ ಕೇಳಲಿಲ್ಲ. ಸುನೀಲ್ ಕುಮಾರ್ ಒಂದು ಕೇಳಿದ್ದಾರೆ. ನಾನು ಹೇಳಿದ್ದೇನೆ, ಯಾಕೆ ಮಾರ್ರೆ ಇದನ್ನು ಮಾಡ್ತಾಯಿದ್ದೀರಿ, ಧರಣಿ ಯಾಕೆ, ಮಾತಾಡ್ಬೋದಲ್ವ ಅಂತ ನಾನು ಹೇಳಿದೆ. ಅವರು ಪಾಪ ಪ್ರಯತ್ನ ಮಾಡಿದ್ದು, ಸುನೀಲ್ ಕುಮಾರ್ ಪ್ರಯತ್ನ ಮಾಡಿ ಆಗಲಿಲ್ಲ. ನನಗೆ ಅನಿವಾರ್ಯ ಆಗಿದೆ, ನನಗೆ ನ್ಯಾಯ ಸಿಕ್ಕುವರೆಗೆ ನಾನು ಮಾಡ್ತೇನೆ ಅಂತ ನಾನು ಮಾತಾಡ್ತೇನೆ ಅಂತ ಹೇಳಿದ್ರು, ಏನಾಗಲಿಲ್ಲ. ಸರ್, ಈ ಪರಿಸ್ಥಿತಿಯಲ್ಲಿ ಕೇಳುವಂಥ ಪ್ರಶ್ನೆ ಅಲ್ಲ, ಆದರೂ ಕೂಡ ಜನಸಾಮಾನ್ಯರ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಇನ್ನು ರಘುಪತಿ ಭಟ್ರ ಮುಂದಿನ ರಾಜಕೀಯ ನಡೆ ಏನು ಅಂತ?
ಈಗ ರಾಜಕೀಯ ನಡೆ ನಾನು 28ರ ಚುನಾವಣೆಯಲ್ಲಿ ಸ್ಪರ್ಧಿಸ್ತೇನೆ ಅಂತ ನಾನು ಸ್ಪಷ್ಟೀಕರಣ ಮಾಡಿದ್ದೇನೆ. ನಾನು ಇವತ್ತು ಬಿ ಜೆ ಪಿಯಲ್ಲಿ ಇಲ್ಲ, ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ಬಿ ಜೆ ಪಿಯಲ್ಲಿರುವಾಗ ನಾನು ಬಿ ಜೆ ಪಿಯಿಂದ ಸ್ಪರ್ಧಿಸ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಾನು ಇವತ್ತು ಪಕ್ಷೇತರವಾಗಿ ಸ್ಪರ್ಧಿಸ್ತೇನೆ ಅಂತ ನಿಶ್ಚಯ ಮಾಡಿದ್ದೇನೆ. ಆನಂತರ ಇನ್ನೂ 2 ವರ್ಷ ಇದೆ. ಕ್ಷೇತ್ರದಲ್ಲಿ ಯಾವ ಪರಿಸ್ಥಿತಿ ಏನಿದೆ ಅಂತ ನೋಡಿಕೊಂಡು ನನ್ನ ನಿರ್ಧಾರವನ್ನು ಮತ್ತೆ ಮಾಡ್ತೇನೆ. ನಾನು ಇಷ್ಟವರೆಗೆ ಚುನಾವಣೆ ನಿಲ್ಲುವ ಯೋಚನೆ ಮಾಡಿರಲಿಲ್ಲ. ನಾನೊಂದು 2 ತಿಂಗಳ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿದೆ. ಯಾಕಂದರೆ ಇದಕ್ಕೂ ಕಾರಣ ಇದೆ, ಈ ಶಾಸಕರ ನನಗೆ ಮಾನಸಿಕ ಹಿಂಸೆ. ನಾನು 2 ವರ್ಷದಿಂದ ನಿದ್ದೆ ಮಾಡಲಿಲ್ಲ ಸರ್. ನಾವು ಕಣ್ಣೀರು ತೆಗೆದೆವು ಗಂಡ ಹೆಂಡತಿ. ಇವರ ಇಲೆಕ್ಷನಿಗೆ ನಾವು ರಾತ್ರಿ ಹಗಲು ಕೆಲಸ ಮಾಡಿದಂಥ ಗಂಡ ಹೆಂಡತಿ ನಾವಿಬ್ಬರು ಇದರಲ್ಲಿ ನಮಗೆ ಒದ್ದಾಡ್ತಾ ಇದ್ದೇವೆ ಸರ್. ಇದು ಹಣಕಾಸಿನ ವ್ಯವಸ್ಥೆ, ನಾವು ಒಂದು ವ್ಯವಹಾರದಲ್ಲಿ ಇಂಥ ತೊಂದರೆ ಮಾಡಿದ ಎಷ್ಟು ಕಷ್ಟ ಅಂತ ಅನುಭವಿಸಿದವರಿಗೆ ಗೊತ್ತು. ಹಾಗಾಗಿ ನಾನು ಇಷ್ಟು ನನ್ನನ್ನು ನಿರ್ಲಕ್ಷ್ಯ ಮಾಡಿದಂಥ, ಇಷ್ಟು ತೊಂದರೆ ಕೊಡುವಂಥವರಿಗೆ ಉಡುಪಿ ಕ್ಷೇತ್ರ ಜನತೆ ನಾನು ಸೋಸಲಿಲ್ಲ. 3 ಬಾರಿ ಗೆಲ್ತೇನೆ. 1 ಬಾರಿ ನಗರಸಭಾ ಸದಸ್ಯ, 3 ಬಾರಿ ಶಾಸಕ, 3 ಬಾರಿಯೂ ಗೆಲ್ಲಿಸಿದ್ದಾರೆ. ಸೊ ನಾನು ಮತ್ತೊಮ್ಮೆ ಜನರ ಹತ್ರ ಹೋಗಿ ಮತ್ತೆ ಪುನಃ ಕೆಲಸ ಮಾಡ್ತೇನೆ ಅಂತ ಚುನಾವಣೆ ನಿಲ್ತೇನೆ. ಹಾಗೆ ಏನಾಗ್ತದೆ ಅದನ್ನು ಮತ್ತೆ ನಿಶ್ಚಯವನ್ನು ಮಾಡ್ತೇನೆ. ಮತ್ತು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೀವು ಹೇಳಿದಾಗೆ ನಾನು ಚುನಾವಣೆ ನಿಲ್ಲಿಗೋಸ್ಕರ ಈ ಪ್ರತಿಭಟನೆ, ಇದು ನನ್ನ ಅಸ್ತಿತ್ವ, ನನ್ನ ವ್ಯವಹಾರದ ಅಸ್ತಿತ್ವಕ್ಕೋಸ್ಕರ ಮಾಡಿದಂಥದ್ದು. ಚುನಾವಣೆಯನ್ನು ಗೆಲ್ಲಲಿಕ್ಕೆ ಏನೇನೆಲ್ಲ ಮಾಡಬೇಕು ಅದು ಮಾಡ್ತೇನೆ. ನಾನು ಇನ್ನು ಮಾಡಲಿಕ್ಕಿದೆ, ಹೋರಾಟ ಮಾಡಲಿಕ್ಕಿದೆ, ಜನರೊಟ್ಟಿಗೆ ಬೆರೀಲಿಕ್ಕಿದೆ, ಜನರ ಸಮಸ್ಯೆ ಕೈ ಅದೆಲ್ಲ ಮಾಡ್ತೇನೆ. ಅದೆಲ್ಲ ಮಾಡಿ ಅನುಭವ ಇದೆ. ನಾನು ಭಾಳ ಸಣ್ಣ ವಯಸ್ಸಿಂದ ರಾಜಕೀಯ ಮಾಡ್ಕೊಂಡು ಬಂದಂಥವನು. ನನಗೆ ರಾಜಕಾರಣದ್ದು ಗೊತ್ತಿದೆ. ಇದು ನನ್ನ ವೈಯಕ್ತಿಕ ಸಮಸ್ಯೆ ಆದ್ದರಿಂದ ನಾನು ಇದು ಮಾಡ್ತಾಯಿದ್ದೇನೆ. ಸರಿ, ಇವತ್ತಿನ ಕಾರ್ಯಕ್ರಮದ ನನ್ನ ಕೊನೆಯ ಪ್ರಶ್ನೆ. ಸೊ ಫೈನಲ್ ಟಾಕ್ ಏನು ಹೇಳ್ತೀರಿ ಸರ್ ಈ ಒಂದು ಪ್ರತಿಭಟನೆಯ ಕುರಿತಾಗಿ ಮತ್ತು ಇವತ್ತಿನ ಎಲ್ಲ ವಿಚಾರದ ಕುರಿತಾಗಿ ಏನೊಂದು ಫೈನಲ್ ಟಾಕ್ ಏನು ಹೇಳ್ತೀರಿ ಸರ್? ನಾನು ನಿಮ್ಮ ವೀಕ್ಷಕರ ಮೂಲಕ ವಿನಂತಿ ಮಾಡ್ಕೊಳ್ಳೋದು, ಇದು ನಾನು ಯಾವುದೇ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇರೋದಲ್ಲ. ನನಗೆ ನನ್ನ ವ್ಯವಹಾರದಲ್ಲಿ ಆದಂಥ 24 ತಿಂಗಳು, ಒಬ್ಬರು ವ್ಯವಹಾರಸ್ಥರು ಯೋಚನೆ ಮಾಡಿ 24 ತಿಂಗಳಿಂದ ಕನ್ವರ್ಷನ್ ಆಗಿ ಝೋನ್ ಚೇಂಜ್ ಆಗಿ ಖಾಲಿ ಸಿಂಗಲ್ ಲೇಔಟಿಗೆ 24 ತಿಂಗಳಿಂದ ತೊಂದರೆ ಆದರೆ ಒಬ್ಬ ಉದ್ಯಮಿ ಹಣ ಹಾಕಿದೋ ಏನು ಮಾಡ್ಬೋದು ಅಂತ ಯಾರು ಯೋಚನೆ ಮಾಡಿ. ಅದಕ್ಕೋಸ್ಕರ ನೋಡಿ, ಹೈಕೋರ್ಟಲ್ಲಿ 30 ಡೇಸ್ ಮಾಡಬೇಕು ಅಂತ ಆದೇಶ ಬಂತು. UD ಸೆಕ್ರೆಟರಿಯವರು ಕೊಡಬೇಕು ಅಂತ 2 ಆದೇಶ ಮಾಡಿದರೂ 1 ತಿಂಗಳಿಂದ ಇವರು ಕೊಡೋದಿಲ್ಲ ಮತ್ತು ಮಾಡ್ತಾ ಇದ್ದಾದಮೇಲೆ ಅನಿವಾರ್ಯವಾಗಿ ನಾನು ಒಬ್ಬನೇ ಧರಣಿಗೆ ಕೂತ್ಕೊಂಡಿದ್ದೇನೆ. ಸೊ ನನಗೆ ಸಿಂಗಲ್ ಲೇಔಟ್ ಕೊಡಬೇಕು, ಇಲ್ಲದ್ರೆ ಇಲ್ಲ ಅಂತ ಹಿಂಬರಣೆ ಕೊಡುವಾಗ ನಾನು ಈ ಧರಣಿಯಿಂದ ಹಿಂತೆಗೆಯೋದಿಲ್ಲ. ಹಾಗಾಗಿ ಜನರು ಇದನ್ನು ಯಾವುದೋ ನಾನು ರಾಜಕಾರಣಕ್ಕೋಸ್ಕರ ಮಾಡ್ತಾಯಿದ್ದೆ ಅಂತ ಅನಿಸ್ಬಾರ್ದು. ಇದು ನನ್ನ ಒಂದು ಉದ್ಯಮದ ಸಮಸ್ಯೆ ಆದ್ದಕ್ಕೆ ನಾನೊಬ್ಬ ಉದ್ಯಮಿಯಾಗಿ ಇವತ್ತು ಧರಣಿ ಕೂತ್ಕೊಂಡಿದ್ದೆ. ಒಬ್ಬ ಶಾಸಕನಾಗಿ ಅಥವಾ ಮಾಜಿ ಶಾಸಕನಾಗಿ ಅಥವಾ ಒಬ್ಬ ರಾಜಕಾರಣಿಯಾಗಿ ನಾನು ಧರಣಿ ಹಾಗಾಗಿ ನಾನು ಯಾರೇ ಜನರನ್ನು ಕರೀಲಿಲ್ಲ. ನಾನು ಸಿಂಗಲ್ ಆಗಿ ಇವತ್ತು ಪ್ರತಿಭಟನೆ ಕೂತ್ಕೊಳ್ಳೋದು. ಎಸ್ ವೀಕ್ಷಕರೇ, ಇವಿಷ್ಟು ಮಾಜಿ ಶಾಸಕರಾಗಿರುವಂಥ ಕೆ ರಘುಪತಿ ಭಟ್ರವರ ಮಾತುಗಳು. ಹಾಗಾದರೆ ಮಾಜಿ ಶಾಸಕರಾಗಿರುವವರೇ ಇಷ್ಟೆಲ್ಲ ದಾಖಲಾತಿಗಳನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡಬೇಕು ಅಂತಿದ್ರೆ ಜನಸಾಮಾನ್ಯರ ಅಳಲೇನು ಅನ್ನೋದನ್ನು ನಾವುಗಳೆಲ್ಲರೂ ಗಮನಿಸಬೇಕಾಗ್ತದೆ. ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು ಆದಷ್ಟು ಬೇಗನೆ ಪರಿಹಾರ ಆಗಲಿ ಅನ್ನೋದೇ ನಮ್ಮ ಆಶಯ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಇದಿಷ್ಟು ಉಡುಪಿಯ ಮಾಜಿ ಶಾಸಕರಾಗಿರುವಂಥ ಕೆ ರಘುಪತಿ ಭಟ್ರವರ ಮಾತುಗಳು. ಈ ಎಲ್ಲ ಪ್ರಶ್ನೆಗಳಿಗೆ, ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಯಾವಾಗ ಎನ್ನುವುದೇ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜುವಲ್ 24/7.